ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ಪರ್ಧಾ ನನ್ನ ಮಿತ್ರರೇ, ಸೊ ಸಂತೋಷ್ ಲಾಡ್ ಫೌಂಡೇಶನ್ನ ಈ ಒಂದು ಮಹತ್ ಕಾರ್ಯದಲ್ಲಿ ನಾವು ನೀವೆಲ್ಲ ಭಾಗಿಯಾಗಿರ್ತಕ್ಕಂತಹ ಒಂದು ಸಂತಸದಲ್ಲಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳೊಂದಿಗೆ ಈಗಾಗಲೇ ಸುಮಾರು ಕ್ಲಾಸ್ಗಳಲ್ಲಿ ನಾನು ಚರ್ಚೆ ಮಾಡಿಯಾಗಿದೆ. ನಾನು ನಿಮ್ಮವ ಮಹಾಂತೇಶ್ ಕಂಬಾರ್. ಓಕೆ, ನಾವು ನಿನ್ನೆಯ ತರಗತಿಯಲ್ಲಿ ಪಲ್ಲವರಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ದೃಷ್ಟಿಯಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಸಾಕಷ್ಟು ವಿಷಯಗಳನ್ನು ನಾವು ನೋಡಿದ್ವಿ. ಅಲ್ಲಿ 1ನೇ ನರಸಿಂಹವರ್ಮ ಆಡಳಿತದಲ್ಲಿದ್ದಾಗ ಕ್ರಿಸ್ತಶಕ 639ರಲ್ಲಿ ಕೆಲವಷ್ಟು ಪುಸ್ತಕದಲ್ಲಿ 40 ಅಂತ ಕೊಟ್ಟಿರ್ತಾರೆ, ಹುಯನ್ ತ್ಸಾಂಗ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಹಾಗೆ ಇವತ್ತಿನ ಈ ಒಂದು ತರಗತಿಯಲ್ಲಿ ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನು ಅಂತಂದರೆ, ನಾವು ಸಾಕಷ್ಟು ಕಡೆ ಸಾತವಾಹನರ ಬಗ್ಗೆ ಕರ್ನಾಟಕದ ಇತಿಹಾಸ ಅಂತ ಬಂದಾಗ ಶಾತವಾಹನರು ನಾವು ಎಲ್ಲೆಲ್ಲಿ ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಇವ್ರ ಬಗ್ಗೆ ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದಾಗ ಅಲ್ಲಿ ಕೂಡ ಅಧ್ಯಯನ ಮಾಡ್ತೀವಿ. ಇಲ್ಲ ಅಂತಂದರೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಇವರನ್ನ ಕೊನೆಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಾದರೂ ಅಧ್ಯಯನ ಮಾಡ್ಬೋದು, ಇಲ್ಲಾದರೂ ಅಧ್ಯಯನ ಮಾಡ್ಬೋದು. ನಾನಿಲ್ಲಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಇವ್ರನ್ನ ಕರೆದುಕೊಂಡು ಬರ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ ಇವರು ಬಿಫೋರ್ ಕ್ರಿಸ್ತ 2ನೇ ಶತಮಾನದಿಂದ ಹಿಡಿದು ಕ್ರಿಸ್ತ ಶಕದ 2ನೇ ಶತಮಾನದವರೆಗೂ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ಈ ಸಾತವಾಹನ ಮಣಿತನ. ಅಂದರೆ ಈ ಶಾತವಾಹನರು ಮೌರ್ಯರ ಸಾಮಂತರಾಗಿದ್ದವ್ರು. ಇವರೆಲ್ಲ ಯಾರು ಸಾಮಂತರ್ರಿ? ಇವರು ಮೌರ್ಯರ ಸಾಮಂತರಾಗಿದ್ದವ್ರು ಇವರು. ವೆರಿ ಇಂಪಾರ್ಟೆಂಟ್ ಇದು. ಹೀಗಾಗಿ ನಾವು ಇವರನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅಧ್ಯಯನ ಮಾಡಿದರೆ ಬಹಳ ಸಮಂಜಸ ಆಗ್ತದೆ. ಯಾಕಂತಂದ್ರೆ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಒಂದು ಭಾಗವಾಗಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿ ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ ನಾವು. ಓಕೆ, ಹೀಗಾಗಿ ನಾವು ಕರ್ನಾಟಕದ ಇತಿಹಾಸದ ಅಧ್ಯಯನ ಮಾಡಬೇಕಾದ್ರೆ ಫಸ್ಟ್ ಚಾಪ್ಟರ್ ಆಗಿ ಅಧ್ಯಯನ ಮಾಡ್ತೀವಿ. ಪ್ರಾಚೀನ ಭಾರತದ ಇತಿಹಾಸದ ಅಲ್ಲೇನ ಅಧ್ಯಯನ ಮಾಡಬೇಕು ಅಂದ್ರೆ ಕೊನೆಗೆ ಇದನ್ನು ಸೇರಿಸ್ಕೊಂಡು ನಾವೇನು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ಇವ್ರ ಮೇಲೆ ಸಾಕಷ್ಟು ಸಾರಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು, ಸಾಹಿತ್ಯದ ಮೇಲೆ ಕೂಡ ಬಂದದ. ಹಾಗೆ ಕೆಲವಷ್ಟು ರಾಜರುಗಳ ಆಳ್ವಿಕೆಯಲ್ಲಿ ಕೂಡ ಇವರ ಪ್ರಶ್ನೆಗಳು ಏನಾಗ್ತವೆ ಅಂದ್ರೆ ನಮ್ಗೆ ಸಿವಿಲ್ ಪರೀಕ್ಷೆ ಏನು ಬರೀತಿರಲ್ಲ PC ಲೆವೆಲ್ಲು, ಅಲ್ಲಿ ಕೂಡ ಬರ್ತಾವೆ. ಸಾಕಷ್ಟು ಸಾರಿ PS ಎಕ್ಸಾಮ್ ಕೂಡ ಬಂದಿದ್ದಾವೆ. ಒನ್ಸ್ ಅಗೇನ್ ಸಾತವಾಹನರು ಅಥವಾ ಶಾತವಾಹನರು ಇವ್ರು ಏನು ಅಂತಂದರೆ ಮೌರ್ಯರ ಸಾಮಂತರಾಗಿದ್ದವರು. ಅಂದ್ರೆ ದಕ್ಷಿಣ ಭಾರತ ಈ ನಮ್ಮ ಕಡೆಗೆ ಮೌರ್ಯರ ನಂತರ, ಯಾರ ನಂತರ? ಮೌರ್ಯರ ನಂತರ ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂಥ ಮೊದಲಿಗರು ಯಾರು ಅಂತ ಕೇಳಿದ್ರೆ ಸಾತವಾಹನರು. ದಕ್ಷಿಣ ಭಾರತವನ್ನು ಮೌರ್ಯರ ನಂತರ ಮೊದಲ ಬಾರಿಗೆ ಆಳಿದವರು. ಮೊದಲ
ಬಾರಿಗೆ ಆಳಿದವರು ಯಾರು ಅಂತಂದರೆ ಸೊ ಈ ಸಾತವಾಹನರು ಅಥವಾ ಶಾತವಾಹನರು ಆಗಿರ್ತಾರೆ. ಇಲ್ಲೇನ ಸಾತವಾಹನರು ಅಂತ ಕರೀಲಿಕ್ಕೆ ನೆನಪಿರಲಿ. ಸೊ ಇದನ್ನು ಹಿಂಗೆ ಎಕ್ಸಾಕ್ಟಾಗಿ ಕರಿಬೇಕಾಗಿದ್ದು ಸಾತವಾಹನರು ಅಂತ ತಿಳ್ಕೊಂಡು ಬರಬಾರ್ದು ಅದೇನಾಗಿದೆ ಶಾತವಾಹನ ಅಂತ ಕರ್ಕೊಳ್ತಾ ಬಂದದ. ಸರಿ, ಹಾಗಾದರೆ ಈ ಶಾತವಾಹನರ ಸ್ಥಾಪಕ ಅಂತ ಬಂದಾಗ ಸೊ ಯಾರು ಅಂತಂದರೆ ಶಿಮುಖನಾಗಿರ್ತಾನೆ. ಯಾರ್ರಿ? ಶಿಮುಖನಾಗಿರ್ತಾನೆ. ಈ ಶಿಮುಖ ಕಣ್ವ ಮನೆತನದ, ಯಾವ ಮನೆತನ ರೀ? ಕಣ್ವ ಮನೆತನದ ಸುಶರ್ಮನನ್ನ ಕೊಂದು, ಯಾರನ್ನ ಕೊಂದು? ಸುಶರ್ಮನನ್ನ ಅವನ್ನ ಸೋಲಿಸಿ ಪ್ರತಿಷ್ಠಾನವನ್ನು ವಶಪಡಿಸಿಕೊಂಡಿದ್ದ. ಏನನ್ರಿ? ಪ್ರತಿಷ್ಠಾನ. ಸೊ ಅದನ್ನು ವಶಪಡಿಸ್ಕೊಂಡಿದ್ದ. ಸೊ ಈ ಮೂಲಕ ಅದನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಹಾಗಾದರೆ ಈ ಶಾತವಾಹನರು ಎಲ್ಲಿಯವರು? ಇವರ ಮೂಲ ಏನು? ಶಿಮುಖ ಅಂತಕ್ಕಂಥವ ಸುಶರ್ಮನನ್ನ ಕೊಂದು ಕಣ್ವ ಮಣಿತನ. ಇಲ್ಲಿ ನೋಡ್ರಿ, ಕಣ್ವ ಮಣಿತನ ಇಲ್ಲಿ ಟಚ್ ಆಗ್ತದೆ, ಮೌರ್ಯರು ಟಚ್ ಆಗ್ತಾರೆ, ಶಕರು ಕೂಡ ಇಲ್ಲಿ ಏನಾಗ್ತಾರೆ, ನಮಗೆ ಬಂದು ಸಂಬಂಧವನ್ನು ಪಡಿತಾರೆ. ಸೊ ಹೀಗಿದ್ದಾಗ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅವುಗಳನ್ನು ಸ್ಪೆಸಿಫಿಕ್ ಆಗಿ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಆ ದೃಷ್ಟಿಯಿಂದಲೇ ನಾನು ಇಲ್ಲಿ ಪ್ರಾಚೀನ ಭಾರತಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೊ ಹಾಗಾದರೆ ಈ ಶಿಮುಖ ಸಾತವಾಹನರ ಸ್ಥಾಪಕ ಅಂತಾದ್ಮೇಲೆ ಇವರು ಮೂಲತಃ ಎಲ್ಲಿಯವರು, ಇವರ ಮೂಲದ ಬಗ್ಗೆ ಇರುವ ಅಭಿಪ್ರಾಯಗಳು ಏನು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಮೊದಲನೇದಾಗಿ V.A. ಸ್ಮಿತ್ ಮತ್ತೆ ರ್ಯಾಪ್ಸನ್ ಅಂತ ಬರ್ತಾರೆ. ಸೊ ಇವ್ರು ಹೇಳ್ತಾರೆ ಏನು ಅಂತಂದರೆ, ಏನಿಲ್ಲ, ಈ ಶಾತವಾಹನರು ಎಲ್ಲಿಯವರು ಅಂತಂದರೆ ಇವರ ಮೂಲ ಆಂಧ್ರ ಅಂತ ಹೇಳ್ತಾರೆ. ಸೊ ಇವ್ರು ಎಲ್ಲಿಯವರು ಮೂಲ ಅಂತಂದರೆ ಆಂಧ್ರದವರು ಅಂತ ಹೇಳ್ತಾರೆ. ಓಕೆ. ಸೊ ಹಾಗೆ ಈ ಶಾತವಾಹನರ ನಾಣ್ಯಗಳು ಇವ್ರ ಬಗ್ಗೆನೇ ಹೇಳ್ತದ. ಶಾತವಾಹನರ ನಾಣ್ಯಗಳು, ಹಾಗೆ ನಮ್ಗೆ ಸ್ಕಂದ ಪುರಾಣ ಅಂತ ಗೊತ್ತದ, ಸ್ಕಂದ ಪುರಾಣ. ಸೊ ಮತ್ತೆ ಮೆಗಾಸ್ತಾನಿಸ್ಸನ ಬರಹಗಳು, ಮೆಗಾಸ್ತಾನಿಸ್ಸನ ಬರಹಗಳು ಮತ್ತು ಪ್ಲಿನಿಯ ಬರಹಗಳು. ಸೊ ನೋಡ್ರಿಲೆ, ಮೆಗಾಸ್ತಾನಿಸ್ಸನ ಇಂಡಿಕಾ ಎಲ್ಲರಿಗೂ ಗೊತ್ತದೆ, ಮೆಗಾಸ್ತಾನಿಸ್ಸನ ಇಂಡಿಕಾ ಗ್ರಂಥ. ಈ ಮೆಗಾಸ್ತಾನಿಸ್ಸನ ಇಂಡಿಕಾ ಗ್ರಂಥ ಇಲ್ಲೇನೋ ನಮಗೆ ದಕ್ಷಿಣ ಭಾರತದ ಬಗ್ಗೆ ಮಾಹಿತಿ ಸಿಗಬೇಕು ಅಂತಂದರೆ, ಸೊ ದಕ್ಷಿಣ ಭಾರತದ ಬಗ್ಗೆ ಅಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜ ಮನೆತನಗಳ ಬಗ್ಗೆ ಫಸ್ಟ್ ಟೈಮ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮೆಗಾಸ್ತಾನಿಸ್ಸನ ಇಂಡಿಕಾ. ಅದಕ್ಕೆ ಇಲ್ಲಿ ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂತಹ ಮೊದಲನೇ ಈ ಮನೆತನ ಶಾತವಾಹನರು ಅಂತ ತಿಳಿತಕ್ಕಂಥದ್ದು. ಹಾಗೆ ಇವು ನ್ಯಾಚುರಲ್ ಹಿಸ್ಟ್ರಿಯ ಪಿತಾಮಹ ಪ್ಲಿನಿಯ ಬರಹಗಳ ಮೂಲಕ ಗೊತ್ತಾಗ್ತದೆ. ಏನು ಅಂತಂದರೆ ಇವು ಕೂಡ ಹೇಳುದು ಇವರು ಮೂಲತಃ ಆಂಧ್ರದವರು ಅಂತ. ಸೊ ನೋಡ್ರಿ, V.A. ಸ್ಮಿತ್ ರ್ಯಾಪ್ಸನ್ ಹೇಳತ್ತಾರೋ ಇವರು ಆಂಧ್ರದವರ ಅಂತ ಹೇಳತ್ತಾರ. ಓಕೆ. ಸೊ ಹಾಗೆ ಶಾತವಾಹನರ ನಾಣ್ಯಗಳು, ಸ್ಕಂದ ಪುರಾಣ, ಮೆಗಾಸ್ತಾನಿಸ್ಸನ ಮತ್ತು ಪ್ಲಿನಿಯ ಬರಹಗಳು ಕೂಡ ಏನು ಹೇಳಿಕತ್ತಿದ್ದವು, ಶಾತವಾಹನರ ಮೂಲ ಆಂಧ್ರ ಅಂತ ಹೇಳ್ತಿದ್ದೆ. ಸೊ ಹಾಗೆ ಇಲ್ಲಿ K.P. ಜೈಸ್ವಾಲ ಅಂತ ಬರ್ತಾರೆ, ರಾಯ್ ಚೌಧರಿ ಅಂತ ಬರ್ತಾರೆ. K.P. ಜೈಸ್ವಾಲ ಮತ್ತೆ ರಾಯ್ ಚೌಧರಿ ಇವರು ಹೇಳ್ತಾರ, ಅಲ್ರೋಯಪ್ಪ ಅವ್ರು ಆಂಧ್ರದವರಲ್ಲ, ಅವ್ರು ಕರ್ನಾಟಕದವ್ರು ಅಂತ ಡಿಸೈಡ್ ಹೇಳ್ತಾರೆ. ಅವ್ರು ಹೆಂಗೆ ಅಂತಂದ್ರೆ ಇವರು ನಮ್ಮ ಭಾರತದ ಪಶ್ಚಿಮ ಭಾಗದಲ್ಲಿ ಇದ್ದಂಥವ್ರು. ಸೊ ಹೀಗಾಗಿ ಇವರು ಎಲ್ಲಿಯವರು ಅಂತಂದರೆ ಕರ್ನಾಟಕದವರು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಒಂದು ಗಮನಿಸಬೇಕು, ಅಶೋಕನ 12ನೇ ಬಂಡೆಗಲ್ಲು ಶಾಸನ, ಅಶೋಕನ 12ನೇ ಬಂಡೆಗಲ್ಲು ಶಾಸನ. ಸೊ ಈ ಶಾಸನದಲ್ಲಿ ಈ ಸಾತವಾಹನರನ್ನ ಆಂಧ್ರ ಭೃತ್ಯರು ಅಂತ ಕರೀತಾರೆ, ಆಂಧ್ರ ಭೃತ್ಯರು ಅಂತ ಕರೆದಿದ್ದಾರೆ. ಸೊ ಹೀಗಾಗಿ ಒಂದು ಶಾಸನದಲ್ಲಿ ಇಟ್ ಮೀನ್ಸ್ ಅದು ಉಲ್ಲೇಖ ಆಗ್ಯದ ಅಂತಂದ್ರೆ, ಮತ್ತು ಇನ್ನೊಂದು
ಕಲ್ಲಿನ ಮ್ಯಾಗ ಬರ್ದಾರ ಎಂದು ಒಳಕಂಗಿಲ್ಲ ಅದು ಲಿಖಿತ ರೂಪದಲ್ಲದ. ಸೊ ಹೀಗಾಗಿ ಈ ಒಂದು ಸ್ಟೇಟ್ಮೆಂಟ್ನ ಪ್ರಕಾರ ಸಾತವಾಹನರ ಮೂಲ ಆಂಧ್ರವೇ ಅಂತ ಡಿಸೈಡ್ ಆಗ್ತದೆ. ಸೊ ಸುಮಾರು ಇತಿಹಾಸಕಾರರು ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು. ಹಾಗಾದರೆ ಸಾತವಾಹನರ ಮೂಲ ಎಲ್ಲಿ ಅಂತಂದರೆ ಸೊ ಆಂಧ್ರದವರು. ಸೊ ಇವರ ಸ್ಥಾಪಕ ಶಿಮುಖನಾಗಿರ್ತಾನೆ. ಕಣ್ವ ಮನೆತನದ ಸುಶರ್ಮನನ್ನು ಸೋಲಿಸಿ ಸೊ ಏನನ್ನ ಗೆದ್ದ ಅಂತಂದರೆ ಪ್ರತಿಷ್ಠಾನವನ್ನು ಗೆದ್ದು ಆ ಪ್ರತಿಷ್ಠಾನವನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸೊ ಮುಂದೆ ಶ್ರೀಕಾಕುಲಂ ಅಂತ ಬರ್ತದೆ. ಇದು ಸಾತವಾಹನರ ಎರಡನೇ ರಾಜಧಾನಿ ಆಗಿರ್ತದೆ. ಓಕೆ, ಸೊ ಹೀಗೆ ಒಂದು ಸಾತವಾಹನರ ಮನೆತನದ ಒಂದು ಸ್ಥಾಪನೆ ಆಗ್ತದೆ, ಪ್ರಾರಂಭ ಆಗ್ತದೆ. ಸೊ ಈ ಮೂಲಕ ಇಲ್ಲಿ ಶಿಮುಖನಿಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಅಂಶಗಳನ್ನು ನೋಡೋದು ಆಯಿತು ಅಂತಂದರೆ ಸೊ ನಮಗೆ ಗೊತ್ತದೆ ನಾನಾಗಢ ಶಾಸನ ಮತ್ತು ನಾಸಿಕ್ ಶಾಸನಗಳ ಬಗ್ಗೆ ಗೊತ್ತದೆ. ಸೊ ಇಲ್ಲಿ ನಾಸಿಕ್ ಶಾಸನ ಶಿಮುಖನನ್ನು ಏನಂತ ಕರೀತದ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಏಕ ಬ್ರಾಹ್ಮಣ ಅಂತ ಕರೀತದೆ. ಅದರಲ್ಲಿ ಅದೇ ಏಕ ಬ್ರಾಹ್ಮಣ ಅಂತ ಉಲ್ಲೇಖ ಅದೇ. ಹಾಗೆ ಅದೇ ನಾಸಿಕ್ ಶಾಸನದೊಳಗನ ಇನ್ನೊಂದು ಅಂಶ ಅದೇ. ಸೊ ಏನು ಅಂತಂದರೆ ವೆರಿ ಇಂಪಾರ್ಟೆಂಟ್, ಇವನು ಕ್ಷತ್ರಿಯರ ದರ್ಪ ಮುರಿದವನು ಅಂತ ಹೇಳ್ತದೆ. ಕ್ಷತ್ರಿಯರ ದರ್ಪ ಮುರಿದವನು, ಕ್ಷತ್ರಿಯರ ದರ್ಪ ಮುರಿದವನು ಅಂತ ಹೇಳ್ತದೆ. ಸೊ ಹಾಗೆ ಈ ನಾನಾಗಢ ಶಾಸನ ಇವನನ್ನ ರಾಯ ಶಿಮುಖ ಅಂತ ವರ್ಣನೆ ಮಾಡ್ತದೆ. ರಾಯ ಶಿಮುಖ ಅಂತ ವರ್ಣನೆಯನ್ನು ಮಾಡ್ತದೆ. ಓಕೆ, ಸೊ ಇಷ್ಟು ಅಂಶಗಳು ಈ ಶಿಮುಖನಿಗೆ ಸಂಬಂಧಪಟ್ಟು ಇರ್ತವೆ. ಸೊ ಹಾಗೆ ಒಟ್ಟು ಇಲ್ಲೇ ಆಡಳಿತ ಮಾಡಿರ್ತಕ್ಕಂಥವ್ರನ್ನ ಒಂದು ಮೂಲ ದೃಷ್ಟಿಯಿಂದ ನೋಡಬೇಕು ಅಂತಂದರೆ ನಮಗೆ ಯಾರ್ಯಾರು ಇಂಪಾರ್ಟೆಂಟ್ ಆಗ್ತಾರೆ, ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇವನ ನಂತರ ಏನು ಒಂದನೇ ಸಾತಕರ್ಣಿ, ಸೊ ಕಣ್ಣ ಅಂತ ಬರ್ತಾನೆ, ಅವನು ನೋಡೋಣ. ಒಂದನೇ ಸಾತಕರ್ಣಿ ಬರ್ತಾನೆ. ಸೊ ಅವನ ನಂತರ ಎಲ್ಲರಿಗೂ ಗೊತ್ತಿರೋಂತೆ ಹಾಲ್ ರಾಜ. ಸೊ ಭಾಳ ಇಂಪಾರ್ಟೆಂಟ್ ಪರ್ಸನ್ನು, ಎಕ್ಸಾಮಿಗೆ ಹೆಚ್ಚು ಕೇಳ್ತಕ್ಕಂಥದ್ದು. ಸೊ ಗೌತಮಿ ಪುತ್ರ ಶಾತಕರ್ಣಿ ಬರ್ತಾನೆ. ಸೊ ಇವನ ನಂತರ ವಶಿಷ್ಠ ಮಿತ್ರ ಪುಲುಮಾಯಿ ಅಂತ ಕರಿತೀವಿ. ಸೊ ಮತ್ತೆ ಒಬ್ಬತ್ತ ಅಂತಂದರೆ ಅವನ ಹೆಸರು ಯಜ್ಞಶ್ರೀ ಶಾತಕರ್ಣಿ ಅಂತ ಬರ್ತಾನೆ. ಇವನ್ನ ನೆನ್ಪಿಟ್ಕೊಳ್ರಿ. ಇವರಿಷ್ಟರು ಏನು ಅಂತಂದರೆ ಈ ಸಾತವಾಹನರ ಮನೆತನಕ್ಕೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹಾಗೆ ಇವರ ಲಾಂಛನವನ್ನು ನೋಡಲಾಗಿ ಸೊ ವರುಣ ಅಂತ ಗೊತ್ತಾಗ್ಯದ. ಯಾರ ಲಾಂಛನ ಇದು? ಸೊ ಸಾತವಾಹನರ ಲಾಂಛನ ಯಾವುದು ಅಂತ ಕೇಳಿದರೆ ವರುಣ ಆಗಿರ್ತದೆ. ಸೊ ಹೀಗೆ ಈ ಸಾತವಾಹನರ ಮನೆತನ ಒಂದು ರೀತಿಯ ಆಡಳಿತವನ್ನು ಮಾಡ್ತಾ ಹೋಗ್ತದೆ. ಶಿಮುಖನಿಗೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಶ್ನೆ ಏನಂದರೆ ಜೈನ ಗ್ರಂಥಗಳಲ್ಲಿ ಆತನನ್ನು ಶಾಲಿವಾಹನ ಅಂತ ಕರ್ದಾರ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಓಕೆ, ಸೊ ಇಷ್ಟು ಅಂಶಗಳು ಶಿಮುಖನಿಗೆ ಸಂಬಂಧಪಟ್ಟಂತೆ. ಸೊ ಇನ್ನು ಇವನ ನಂತರ ಆಡಳಿತಕ್ಕೆ ಬಂದವರು ಯಾರು ಅಂತಂದರೆ ಭಾಳ ಇಂಪಾರ್ಟೆಂಟ್, ಒಂದನೇ ಶಾತಕರ್ಣಿ. ಸೊ ಇಲ್ಲಿ ಕಣ್ಣ ಅಂತೇಳಿದೆ. ಆ ಕಣ್ಣ ಅಥವಾ ಕೃಷ್ಣನ ಬಗ್ಗೆ ಒಂದು ಅಂಶ ನೋಡಿಬಿಟ್ರಿ. ಏನಂದರೆ ಸೊ ಇವನು ನಾಸಿಕದವರೆಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಸೊ ಮತ್ತು ಇವನು ನಾಸಿಕದಲ್ಲಿಯೇ ಕೂಡ ಒಂದು ಬೌದ್ಧ ಗುಹಾಲಯವನ್ನು ನಿರ್ಮಿಸಿದ್ದು. ಇದು ಎಕ್ಸಾಮಿಗೆ ಕೇಳ್ಯಾರ. ಕೃಷ್ಣ ಅಥವಾ ಕಣ್ಣ ನಾಸಿಕದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂತೆ. ಸೊ ಅಲ್ಲಿಯೇ ಒಂದು ಬೌದ್ಧ ಗುಹಾಲಯವನ್ನು ನಿರ್ಮಿಸಿದಂತ. ಸೊ ಇವಂಗೆ ಸಂಬಂಧಪಟ್ಟಂಗೆ ಇದು ಎಕ್ಸಾಮಿಗೆ ಬಂದದೆ. ಓಕೆ, ಸೊ ಇನ್ನು ಒಂದನೇ ಸಾತಕರ್ಣಿಗೆ ಬರ್ರಿ. ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಈ ಮನುಷ್ಯ ಶಾತವಾಹನರಲ್ಲಿ ಮೊದಲ ಬಾರಿಗೆ ಅಶ್ವಮೇಧ ಯಾಗ ಕೈಗೊಂಡವ. ಯಾವ ಯಾಗ್ರಿ? ಅಶ್ವಮೇಧ ಯಾಗವನ್ನು ಕೈಗೊಂಡವ. ಎಷ್ಟು ಸಾರಿ ಕೈಗೊಂಡ ಅಂತಂದರೆ 2 ಸಾರಿ ಅಶ್ವಮೇಧ ಯಾಗ ಕೈಗೊಳ್ತಾನೆ. ಓಕೆ, ಹಾಗಾದರೆ ಇವನು ಮತ್ತೊಂದು ಯಾಗ ಕೈಗೊಂಡಿದ್ದ, ರಾಜಸೂಯ ಯಾಗವನ್ನು ಕೈಗೊಂಡಿದ್ದ. ಯಾವ ಯಾಗ್ರಿ? ರಾಜಸೂಯ ಯಾಗವನ್ನು ಕೈಗೊಂಡಿದ್ದ. ಓಕೆ, ಸೊ ಹಾಗೆ ಮತ್ತೊಂದು ಕೆಲಸ ಏನು ಅಂತಂದರೆ ಇಲ್ಲಿ ನೋಡ್ರಿ, ಈತ
ಇಲ್ಲಿ ಅಶ್ವಮೇಧ ಯಾಗ ಕೈಗೊಂಡಾನೆ ಅಂತಂದ್ರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಅಂತ. ಹಾಗಾದರೆ ಇವನು ಮಾಳ್ವ ಮತ್ತು ವಿದರ್ಭದ ಮೇಲೆ ಮೇಲೆ ತನ್ನ ದಾಳಿಗಳನ್ನು ಕೈಗೊಂಡು ಅವುಗಳನ್ನು ಗೆದ್ದಿದ್ದ ಅಂತ ಹೇಳ್ತದೆ. ಓಕೆ, ಸೊ ಈ 1ನೇ ಶಾತಕರ್ಣಿಯ ಪ್ರಮುಖ ಅಂಶಗಳಿವು. ಏನೇನು? ಶಾತವಾಹನರಲ್ಲಿ ಪ್ರಥಮ ಬಾರಿಗೆ ಅಶ್ವಮೇಧ ಯಾಗ ಕೈಗೊಂಡ್ತಾನೆ. ಎಷ್ಟು ಸಾರಿ ಅಶ್ವಮೇಧ ಯಾಗ ಅಂತಂದರೆ 2 ಸಾರಿ ಅಶ್ವಮೇಧ ಯಾಗ ಕೈಗೊಂಡಾನೆ, 1 ಸಾರಿ ರಾಜಸೂಯ ಯಾಗವನ್ನು ಕೈಗೊಂಡಾನೆ. ಸೊ ಅದರ ಪ್ರತಿಫಲವಾಗಿ ಮಾಳ್ವ ಮತ್ತು ವಿದರ್ಭಗಳನ್ನು ಗೆದ್ದಿದ್ದಾನೆ. ಸೊ ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ ಇವನು ಶಕರ ಮೇಲೆ ದಾಳಿಯನ್ನು ಮಾಡಿದ ಅಂತ ಹೇಳ್ತಾರೆ. ಯಾರ ಮೇಲೆ ದಾಳಿ? ಶಕರ ಮೇಲೆ ದಾಳಿಯನ್ನು ಮಾಡಿದ. ಶಕರ ಮೇಲೆ ದಾಳಿಯನ್ನು ಮಾಡಿ ಸೊ ಅಲ್ಲಿ ಇದ್ದಂತಹ ನಾಗನಿಕ ಅಥವಾ ನಾಗನಿಕ ಅಂತ ಕೂಡ ಕರೀತಾರೆ, ಅಥವಾ ನಯನಿಕ ಅಂತ ಕರೀತಾರೆ, ಅಥವಾ ನಯನಿಕ ಅಂತ ಕರೀತಾರೆ. ಸೊ ಆ ನಯನಿಕಾಳನ್ನು ಅಪಹರಿಸ್ಕೊಂಡು ಬಂದು ಆಕೆಯನ್ನು ಮದುವೆಯಾದ ಅಂತ ಹೇಳ್ತಾರೆ. ಸೊ ಆಕೆಯೇ ಉಲ್ಲೇಖ ಮಾಡ್ತಕ್ಕಂಥದ್ದು. ಸೊ ಒನ್ಸ್ ಅಗೇನ್ ಇಲ್ಲಿ ನೋಡ್ರಿ, 1ನೇ ಶಾತಕರ್ಣಿ ಅವನ ಹೆಂಡತಿ ಯಾರು ಅಂದರೆ ನಾಗನಿಕ ಅಥವಾ ನಯನಿಕ ಅಂತ ಕರೀತಾರೆ. ಸೊ ಯಾವಾಗ ಅಂತಂದರೆ ಶಕರ ಮೇಲೆ ದಾಳಿಯನ್ನು ಮಾಡಿ ಸೊ ಅಲ್ಲಿರ್ತಕ್ಕಂತಹ ಅವಳನ್ನು ಅಪಹರಿಸ್ಕೊಂಡು ಬಂದು ಮದುವೆಯಾಗಿದ್ದ ಅಂತ ಹೇಳ್ತಾರೆ. ಸೊ ಇವಂಗ ಬಿರುದದೆ ಅಪ್ರತ್ರಿಹಿತ ಅಂತ ಬಿರುದದೆ. ಒಂದು ಸಾರಿ ಅಂದು ನೋಡ್ರಿ ಗೊತ್ತಾಗ್ತದೆ, ಅಪ್ರತ್ರಿಹಿತ. ಮತ್ತೊಂದದೆ ದಕ್ಷಿಣಾ ಪಥೇಶ್ವರ ಅಂತ ಬಿರುದದೆ. ಯಾರಿಗೆ? 1ನೇ ಶಾತಕರ್ಣಿಗೆ ಬಿರುದದೆ. ಓಕೆ, ಸೊ ಈ 1ನೇ ಶಾತಕರ್ಣಿ ಈ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನು ಮಾಡಿ ಸೊ ಇವಂಗ ಒಂದಷ್ಟು ಇಂಪಾರ್ಟೆಂಟ್ ಅಂಶಗಳು ಏನು ಅಂದರೆ ಮತ್ತಷ್ಟು ಇವಂಗೆ ಈ ಬಿರುದನ್ನು ಎಕ್ಸಾಮ್ನಾಗ ಕೇಳ್ಯಾರ ನೋಡ್ರಿ. ಇದನ್ನು ಅಪ್ರತ್ರಿಹಿತನೂ ಕೇಳ್ಯಾರು, ವಾಪಸ್ ದಕ್ಷಿಣಾ ಪಥೇಶ್ವರ ಇದನ್ನು ಕೂಡ ಎಕ್ಸಾಮಿಗೆ ಬಂದಿದೆ. ಸೊ ಅದಕ್ಕೆ ಇವು 2 ಇಂಪಾರ್ಟೆಂಟ್ ಆಗ್ತವೆ. ಸೊ ಇನ್ನು ಈತನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಲರಾಜ. ಇವಂಗ ಕಾಲಾವಧಿಯನ್ನು ಕೊಡಬಹುದು 46ರಿಂದ 51, ಕ್ರಿಸ್ತ ಶಕ 46ರಿಂದ 51 ಅಂತ ಕೊಡಬಹುದು. ಈತ ಶ್ರೇಷ್ಠ ಸಾಹಿತಿಯಾಗಿದ್ದ. ಇವ ಅತ್ಯಂತ ಶಾಂತಿಯುತವಾಗಿ ಆಡಳಿತ ಮಾಡಿದ್ದ. ಓಕೆ, ಸೊ ಇವನ ಆಸ್ಥಾನದೊಳಗೆ ಒಂದಿಬ್ರು ಸಾಹಿತ್ಯ ರಚನಾಕಾರ ಅಥವಾ ವಿದ್ವಾಂಸರು ಇದ್ದರು. ಅವ ಸರ್ವವರ್ಮ ಮತ್ತು ಗುಣಾಢ್ಯ ಅಂತ. ಗುಣಾಢ್ಯ ನೋಡ್ರಿ, ಇದು ಹಚ್ಚಬೇಡ್ರಿ. ಓಕೆ, ಸೊ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಇಲ್ಲೇ ಹಾಲರಾಜ ಸಾಹಿತಿಯಾಗಿದ್ದ ಅಂದಾಗ ಸೊ ಆತನ 1-2 ಕೃತಿಗಳು ನಮ್ಗೆ ಏನಾಗ್ತವೆ ಅಂದರೆ ಇಂಪಾರ್ಟೆಂಟ್ ಆಗ್ತವೆ. ಸೊ ಆತನ ಗಾಥಾ ಸಪ್ತಸತಿ ಅಂತ ಎಲ್ಲರೂ ಅಧ್ಯಯನ ಮಾಡಿವಿ ನಾವು. ಗಾಥಾ ಸಪ್ತಸತಿ ಅಂತ ಸೊ ಪ್ರಾಕೃತ ಭಾಷೆ ಒಳಗದ. ಸೊ ಇಲ್ಲೇ ಇನ್ನೊಂದು ಬರೀತಾನ್ರಿ ಅವ, ಸಪ್ತಶೈ ಅಥವಾ ಶಟಾಸ್ತಿ ಅಂತ ಕರೀತಾರೆ. ಇವೆರಡು ಆತನ ಕೃತಿಗಳು. ಗಾಥಾ ಸಪ್ತಸತಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಂಶಗಳು ಏನು ಅಂತಂದರೆ ಈ ಗಾಥಾ ಸಪ್ತಸತಿ ಸುಮಾರು 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡದ. ಓಕೆ, ಈ ಗಾಥಾ ಸಪ್ತಸತಿ ಹೆಂಗೆ ಪ್ರಾರಂಭ ಆಗ್ತದ ಅಂತಂದರೆ ಶಿವ ಮತ್ತು ಗೌರಿಯ ಸ್ತೋತ್ರಗಳ ಮೂಲಕ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾರೆ. ಸೊ ಒನ್ಸ್ ಅಗೇನ್ ಹಾಲರಾಜನ ಬಗ್ಗೆ ನೋಡ್ಲಿಕ್ಕತ್ತೀವಿ. ಅವ್ನಿಗೆ ಇಂಪಾರ್ಟೆಂಟ್ ಯಾವುದಕ್ಕೆ ಕೊಡೋದು ಅಂತಂದರೆ ಅವ ವಿದ್ವಾಂಸನಾಗಿದ್ದ, ಸ್ವತಃ ಸಾಹಿತಿಯಾಗಿದ್ದ. ಸೊ ಗಾಥಾ ಸಪ್ತಸತಿ ಅಂತ ಬರೀತಾನೆ, ಸಪ್ತಶೈ ಅಥವಾ ಶಟಾಸ್ತಿ ಅಂತ 1-2 ಕೃತಿಗಳನ್ನು ಬರೀತಾನೆ. ಗಾಥಾ ಸಪ್ತಸತಿ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಯಾವ ಕಾರಣಕ್ಕೆ ಅಂತಂದ್ರೆ ಅದು 700 ಶೃಂಗಾರ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ, ಶೃಂಗಾರ ಕಾವ್ಯಗಳನ್ನು ಒಳಗೊಂಡದ. ಸೊ ಹೆಂಗೆ ಪ್ರಾರಂಭ ಆಗ್ತದೆ ಅಂದ್ರೆ ಶಿವ ಮತ್ತು ಅವನ ಹೆಂಡತಿ ಗೌರಿ ಅವರ ಸ್ತೋತ್ರಗಳೊಂದಿಗೆ ಆ ಗಾಥಾ ಸಪ್ತಸತಿ ಏನಾಗ್ತದೆ ಅಂದರೆ ಪ್ರಾರಂಭ ಆಗ್ತದೆ. ಸೊ ಹಾಗೆ ಇಲ್ಲಿ ಇವನು ಶಾಂತಿಯುತವಾಗಿ ಇಲ್ಲಿ ಟೈಮ್ ಕೊಟ್ಟದ ನಮ್ಗೆ, ಇವನು ಸಾಮ್ರಾಜ್ಯ ವಿಸ್ತರಣೆಗೆ ಮಹತ್ವವನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಇಲ್ಲಿ ನೋಡ್ರಿ, ಇವನ ಒಂದು ವೆರಿ ಇಂಪಾರ್ಟೆಂಟ್ ಕೆಲಸ ಏನಂದರೆ ಸಿಂಹಳದ ಮೇಲೆ ದಾಳಿಯನ್ನು ಮಾಡ್ತಾನೆ. ಸೊ ಎಲ್ಲಿರಿ, ಸಿಂಹಳದ ಮೇಲೆ
ದಾಳಿಯನ್ನು ಮಾಡ್ತಾನೆ. ಸೊ ಇದು ಇಂಪಾರ್ಟೆಂಟ್. ಇದು ಸಿಂಹಳದ ಮೇಲೆ ದಾಳಿಯನ್ನು ಮಾಡೋದು ಇಂಪಾರ್ಟೆಂಟ್. ಅಲ್ಲಿ ದಾಳಿಯನ್ನು ಮಾಡಿದಾಗ ಅಲ್ಲಿರ್ತಕ್ಕಂತಹ ಒಬ್ಬ ರಾಜಕುಮಾರಿಯನ್ನು, ರಾಜಕುಮಾರಿಯನ್ನು ಅಪಹರಿಸ್ತಾನೆ. ಅಪಹರಿಸಿ ಆಕೆಯನ್ನು ಸಪ್ತ ಗೋದಾವರಿ ಭೀಮಂ, ಸಪ್ತ ಗೋದಾವರಿ ಭೀಮಂ ಅಥವಾ ಇದಕ್ಕೆ ದ್ರಾಕ್ಷಾರಾಮ ಅಂತ ಕರೀತಾರೆ. ದ್ರಾಕ್ಷಾರಾಮ ಎಂಬ ಸ್ಥಳದಲ್ಲಿ ಮದುವೆಯಾದ ಅಂತ ಗೊತ್ತಾಗ್ತದೆ. ಹೆಂಗೆ ಅಂತಂದರೆ ಲೀಲಾವತಿ ಅನ್ನೋ ಕೃತಿಯ ಮೂಲಕ, ಲೀಲಾವತಿ ಕೃತಿಯ ಪ್ರಕಾರ ಈ ವಿಷಯ ಗೊತ್ತಾಗ್ಯದ. ಸೊ ಒನ್ಸ್ ಅಗೇನ್, ಈ ಹಾಲರಾಜ ಸಿಂಹಳದ ಮೇಲೆ ದಾಳಿ ಕೈಗೊಂಡಿದ್ದತ್ತೆ. ಸೊ ಅಲ್ಲಿರ್ತಕ್ಕಂಥ ರಾಜಕುಮಾರಿಯನ್ನು ಅಪಹರಿಸಿದಂತೆ. ಸೊ ಅವಳ ಅಪಹರಿಸಿದ ನಂತರ ಎಲ್ಲಿ ಬಂದು ಕರ್ಕೊಂಡು ಬಂದು ಮದುವೆ ಆದಂದರೆ ಸ್ಥಳಗಳ ಹೆಸರು ಇಂಪಾರ್ಟೆಂಟ್ ಆಗ್ತದೆ. ಸೊ ಇದು PSI ಎಕ್ಸಾಮ್ವರೆಗೂ ಬರ್ಬೋದು, KS ಎಕ್ಸಾಮ್ವರೆಗೂ ಇದನ್ನು ಕೇಳಬಹುದು. ಅದಕ್ಕೆ ಸಪ್ತ ಗೋದಾವರಿ ಭೀಮಂ ಎಂಬ ಸ್ಥಳ, ಅಥವಾ ಅದಕ್ಕೆ ಇನ್ನೊಂದು ಹೆಸರಿದೆ ದ್ರಾಕ್ಷಾರಾಮ ಅಂತ ಇನ್ನೊಂದು ಹೆಸರಿದೆ. ಸೊ ಅಲ್ಲಿಗೆ ತೊಗೊಂಡು ಬಂದು ಮದುವೆಯಾದ ಅಂತ ತಿಳ್ಕೊಂಡು, ಇಲ್ಲೇ 1ನೇ ಶಾತಕರ್ಣಿನೂ ಹಂಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದ ಮದುವೆಗ್ಯಾನ, ಹಾಲರಾಜನ್ನು ಕೂಡ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದ ಮದುವೆಗ್ಯಾನ. ಓಕೆ, ಅಪಹರಣ ಇಂಗ್ಲೀಷ್ನಾಗ ಸ್ವಲ್ಪ ಬಿರುಸು ಅನ್ಸುತ್ತೆ, ಕನ್ನಡದಾಗ ಸೂಕ್ಷ್ಮ ಅನ್ಸುತ್ತೆ. ಇರಲಿ, ಆ ಕಡೆಗೆ ಏನು ಲಕ್ಷ್ಯ ಬೇಡ, ಸುಮ್ಮ ಹಾಗೆ ಹೇಳಿದೆ. ಸೊ ಇಲ್ಲಿ ಮತ್ತಷ್ಟು ವಿಷಯಗಳನ್ನು ನಾವು ನೋಡ್ತಾ ಹೋದರೆ, ಇಲ್ಲಿ ಸರ್ವವರ್ಮ ಅಂತ ಇದ್ದ ಇವನ ಆಸ್ಥಾನದಲ್ಲಿ ಅಂತ ಹೇಳಿದೆ. ಅವನು ಕಾತಂತ್ರ ವ್ಯಾಕರಣ ಅಂತ ಬರೀತಾನೆ. ಕಾತಂತ್ರ ಇವನ ಆಸ್ಥಾನದಾಗಿದ್ದವರು ವ್ಯಾಕರಣ ಅಂತ ಬರೀತಾನೆ. ಸೊ ಹಾಗೆ ಗುಣಾಢ್ಯ ಅಂತಿದ್ನಲ್ಲ, ಅವನು ಬೃಹತ್ ಕಥಾ ಅಂತ ಬರೀತಾನೆ. ಇದನ್ನು ಎಕ್ಸಾಮಿಗೆ ಸಾಕಷ್ಟು ಸಾರಿ ಕೇಳ್ಯಾರ, ಯಾವ ಭಾಷೆಯಲ್ಲಿದೆ ಅಂತ ಕೇಳ್ಯಾರ ಇದನ್ನು. ಪೈಶಾಚಿಕ ಭಾಷೆ ಅಂತ ಹೇಳ್ತಾರೆ. ಪೈಶಾಚಿಕ ಭಾಷೆ ಅಂತ, ಇದು ಪ್ರಾಕೃತ ಪೈಶಾಚಿಕ ಭಾಷೆ, ಅದು ನೆನಪಿರಲಿ. ಓಕೆ, ಆದರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಇದೇ ಬೃಹತ್ ಕಥಾವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದವರು ಯಾರು? ಸಂಸ್ಕೃತಕ್ಕೆ ಭಾಷಾಂತರಿಸಿದವರು ಕ್ಷೇಮೇಂದ್ರ. ಹೆಸರು ಕೇಳಿರ್ತೀರ, ಯಾರ್ರೀ? ಕ್ಷೇಮೇಂದ್ರ. ವೆರಿ 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 ಇಂಪಾರ್ಟೆಂಟ್ ರೀ ಇದು. ಸೊ ನಾ ಇವಾಗ ಹೇಳ್ತಿರ್ತಕ್ಕಂಥದ್ದು ಬೃಹತ್ ಕಥಾ ಅಂತ ಗುಣಾಢ್ಯ ಬರೆದನು. ಇದು ಪೈಶಾಚಿಕ ಭಾಷೆ ಒಳಗದೆ, ಬಟ್ ಅದನ್ನು ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದವರು ಯಾರು ಅಂತಂದರೆ ಕ್ಷೇಮೇಂದ್ರ. ಎಲ್ಲಿಯ ಕ್ಷೇಮೇಂದ್ರ ಆಗಿರ್ತಾನೆ? ಕಾಶ್ಮೀರದ ಕ್ಷೇಮೇಂದ್ರ ಅಂತ ಏನು ಕರಿತೀವಲ್ಲ, ಸೊ ಅದೇ ಕ್ಷೇಮೇಂದ್ರ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾನೆ. ಓಕೆ, ಹಾಗೆ ಇನ್ನು ಇವನ ನಂತರ ಸೊ ವೆರಿ ಇಂಪಾರ್ಟೆಂಟ್ ಪರ್ಸನ್ ಗೌತಮಿ ಪುತ್ರ ಶಾತಕರ್ಣಿ. ಹೆಸರೇ ಹೇಳ್ತದ, ಗೌತಮಿ ಪುತ್ರ ಶಾತಕರ್ಣಿ. ಸೊ ಈ ಸಾತವಾಹನರ ಮನೆತನದ ಅತ್ಯಂತ ಸರ್ವಶ್ರೇಷ್ಠ ದೊರೆ ಯಾರು ಎಂದರೆ ಗೌತಮಿ ಪುತ್ರ ಶಾತಕರ್ಣಿ. ಓಕೆ, ಸೊ ಇಲ್ಲಿ ನೋಡ್ರಿ, ಇವಂಗೆ ಸಂಬಂಧಪಟ್ಟಂತಹ ಕೆಲವಷ್ಟು ಅಂಶಗಳನ್ನು ನೋಡೋದಾದರೆ, ಅವನ ತಂದೆ ಶಿವಸ್ವತಿ ಅಂತ ತಂದೆ. ತಾಯಿ ಯಾರು ಅಂತ ಕೇಳಿದರೆ ಗೌತಮಿ ಬಾಲಶ್ರೀ. ಇಲ್ಲಿ ನೋಡ್ರಿ, ನಾವು ಇತಿಹಾಸದೊಳಗೆ ಅಧ್ಯಯನ ಮಾಡೋದು, ಇತಿಹಾಸ ವಿಷಯವನ್ನು ಕುರಿತು ಅಧ್ಯಯನ ಮಾಡೋದು ಅಂದರೆ ಕೆಲವಷ್ಟು ವಿಷಯಗಳು ಎಷ್ಟು ಮಹತ್ವವನ್ನು ಪಡಿತಾವೆ ನೋಡ್ರಿ. ತಾಯಿಯ ಹೆಸರನ್ನು ಇಟ್ಕೊಂಡು ಅಟ್ ದ ಫಸ್ಟ್ ಟೈಮ್ ಅರಸನಾದವ ಯಾರು ಅಂದರೆ ಗೌತಮಿ ಪುತ್ರ, ಅವನ ಹೆಸರು ಶಾತಕರ್ಣಿ. ಜೊತೆಗೆ ಇಟ್ಕೊಂಡಿದ್ದು ತಾಯಿಯ ಹೆಸರು ಗೌತಮಿ ಬಾಲಶ್ರೀ ಅಂತ. ಹೀಗಾಗಿ ಇವಂಗೆ ಇತಿಹಾಸದೊಳಗೆ ಒಂದು ಉಲ್ಲೇಖ ಅದೇ, ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಹೆಸರದೆ. ತಾಯಿಯ ಹೆಸರನ್ನು ಮೊದಲ ಬಾರಿಗೆ ಇಟ್ಕೊಂಡು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಅರಸ ಯಾರು ಅಂತ ಕೇಳಿದರೆ ಯಾರಾಗಿರ್ತಾರೆ? ಗೌತಮಿ ಪುತ್ರ ಶಾತಕರ್ಣಿ ಆಗಿರ್ತಾನೆ. ಸೊ ಇವನು ಸಾತವಾಹನರ ಅತ್ಯಂತ ಪ್ರಸಿದ್ಧ ಅರಸ ಅಥವಾ ದೊರೆ ಅಂತ ಕರೀತಾರೆ. ಓಕೆ, ಸೊ ಈ ಮಹಾತ್ಮನಿಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವಷ್ಟು ವಿಷಯಗಳನ್ನು ನೋಡೋದಾತು ಅಂತಂದರೆ, ಸೊ ಇಲ್ಲಿ
ನಾಸಿಕ್ ಶಾಸನ ಅಂತ ಬರ್ತದೆ. ಸೊ ಮತ್ತೊಂದು ಗೈಡ್ ಟು ಜಿಯೋಗ್ರಫಿ ಅಂತ ಬರ್ತದೆ. ಇದು ಟಾಲೆಮಿದು. ಸೊ ಇದು ಗೌತಮಿ ಬಾಲಶ್ರೀ ಹೊರಡಿಸಿದ್ದು. ಓಕೆ, ಈ ಎರಡು ಏನು ಮಾಡ್ತವು ಅಂತಂದರೆ, ಸೊ ಈ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಕೆಲವಷ್ಟು ವಿಷಯಗಳನ್ನು ನಮಗೆ ತಿಳಿಸ್ತವು ಅಂತ ಹೇಳ್ತಾರೆ. ಓಕೆ, ಒನ್ಸ್ ಅಗೇನ್ ಇದು ಇಂಪಾರ್ಟೆಂಟ್ ಆಗ್ತದೆ. ಏನು ಅಂತಂದರೆ, ಟಾಲೆಮಿ ಕೃತಿ ಗೈಡ್ ಟು ಜಿಯೋಗ್ರಫಿ ಅನ್ನೋದು ಏನು ಕೃತಿ ಅದಲ್ಲ, ಆ ಕೃತಿ ಮತ್ತು ನಾಸಿಕ ಶಾಸನ ಇವು ಈ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತವು ಅಂತ ಹೇಳ್ತಾರೆ. ಸೊ ಇವನು ನಹಪಾಣ, ನೀವು ಹೆಸರು ಕೇಳಿರ್ತೀರ, ಶಕರ ಅರಸ ನಹಪಾಣ ಇವನನ್ನು ಸೋಲಿಸಿ ಶಕಾರಿ ಎಂಬ ಬಿರುದು ಪಡೆದಿದ್ದ. ಇವಂಗೆ ವಿಶಿಷ್ಟವಾಗಿರ್ತಕ್ಕಂಥ ಬಿರುದುಗಳದಾವೆ ನೋಡ್ರಿ. ಶಕರ ಅರಸ ನಹಪಾಣನನ್ನು ಸೋಲಿಸಿದ್ದ. ಸೊ ಶಕಾರಿ ಅಂತ ಬಿರುದು ಪಡೆದ. ಹಾಗೆ ಇದ್ರ ಜೊತೆಗೆ ಇವನ ಅಳಿಯ ಇದ್ ನೋಡ್ರಿ, ಹೇಳಿದ್ದೆ ನಾನು, ಉಷವದತ್ತ ಅಂತ. ಇವಂಗ ಋಷಭದತ್ತ ಅಂತ ಕೂಡ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಇವನನ್ನು ಕೂಡ ಸೋಲಿಸಿದ್ದ ಅಂತ ಹೇಳ್ತಾರೆ. ಸೊ ಈ ಮೂಲಕ ಶಕಾರಿ ಅಂತ ಬಿರುದು ಧರಿಸಿದ್ದ. ಇವಂಗೆ ಇನ್ನೊಂದು ಬಿರುದದೆ, ಎಕ್ಸಾಮಿಗೆ ಬಂದಿದ್ದು, ತ್ರೈ ಸಮುದ್ರ ತೋಯ ಪೀತವಾಹನ ಅಥವಾ ಪಿತವಾಹನ ಅಂತ ಕರೀತಾರೆ. ಒನ್ಸ್ ಅಗೇನ್, ತ್ರೈ ಸಮುದ್ರ ತೋಯ ಪಿತವಾಹನ ಅರ್ಥ 3 ಸರೋವರಗಳ ಅಥವಾ ಸಮುದ್ರಗಳ ನೀರನ್ನು ಕುಡಿದ ಕುದುರೆಯನ್ನು ವಾಹನವನ್ನಾಗಿ ಮಾಡಿಕೊಂಡವ ಅಂತ ಹೇಳ್ತಾರೆ. ಸೊ ಒನ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಬಿರುದು, ಎಕ್ಸಾಮಿಗೆ ಸಾಕಷ್ಟು ಸಾರಿ ಬಂದದ. ತ್ರೈ ಸಮುದ್ರ ತೋಯ ಪಿತವಾಹನ ಅಂತ ಯಾರಿಗೆ ಕರೀತಾರೆ ಅಂತಂದರೆ, ಸೊ ಗೌತಮಿ ಪುತ್ರ ಶಾತಕರ್ಣಿಗೆ. ಹಂಗಂದ್ರೆ 3 ಸರೋವರ ಅಥವಾ 3 ಸಮುದ್ರಗಳ ನೀರನ್ನು ಕುಡಿದಂತಹ ಕುದುರೆಯನ್ನು ತನ್ನ ವಾಹನವನ್ನಾಗಿ ಬಳಸಿಕೊಂಡವ ಅಂತ ಅರ್ಥ ಆಗ್ತದೆ. ಓಕೆ, ಸೊ ಹಾಗೆ ಇವಂಗ ಏಕ ಬ್ರಾಹ್ಮಣ ಅಂತ ಕೂಡ ಕರೀತಾರೆ. ನಾಸಿಕ್ ಶಾಸನದಲ್ಲಿದೆ, ಏಕ ಬ್ರಾಹ್ಮಣ ಅಂತ ಕರೀತಾರೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಸಾತವಾಹನರ ವೈಭವವನ್ನು ಪುನರ್ಸ್ಥಾಪಿಸಿದ ಕಾರಣಕ್ಕೆ ಇವಂಗ ಸಾತವಾಹನ ಕುಲಯಶ ಪ್ರತಿಷ್ಠಾಪಕ ಅಂತ ಬಿರುದದೆ. ಸೊ ಒನ್ಸ್ ಅಗೇನ್ ಈತನಿಗಿದ್ದ ಬಿರುದುಗಳು ಶಕಾರಿ ಅಂತದೆ. ಓಕೆ, ತ್ರೈ ಸಮುದ್ರ ತೋಯ ಪೀತವಾಹನ ಅಂತದೆ. ಸೊ ಮತ್ತೊಂದು ಏನು ಅಂತಂದರೆ, ಸಾತವಾಹನ ಕುಲಯಶ ಪ್ರತಿಷ್ಠಾಪಕ ಅಂತದೆ. ಕಾರಣ ಏನು ಅಂದರೆ, ಸಾತವಾಹನರ ಒಂದು ಆಡಳಿತದ ವೈಭವ ಏನಾಗಿತ್ತು ಅಂದರೆ ಬಿದ್ದು ಹೋಗಿತ್ತು. ಸೊ ಅದನ್ನು ಪುನರ್ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಕಾರಣಕ್ಕೆ ಇವಂಗ ಈ ರೀತಿಯಾಗಿರ್ತಕ್ಕಂತಹ ಬಿರುದು ಬರ್ತದೆ. ಸೊ ಹಾಗೆ ಮತ್ತೊಬ್ಬಾತ ಇವನ ನಂತರ ಆಡಳಿತಕ್ಕೆ ಬರವ. ಇಲ್ಲೇನು ಭಾಳ ಇಂಪಾರ್ಟೆಂಟ್ ಒತ್ತು ಕೊಟ್ಟು ತಿಳಿದ್ಬೇಕಿಲ್ಲ ಅಂತ ಈಸಿಯಾಗಿ ಹೇಳಿಕತ್ತಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಸೊ ಇಲ್ಲಿ ಇವನ ಒಂದು ರಾಜ್ಯ ವ್ಯಾಪ್ತಿಯನ್ನು ನೋಡಿಬಿಡೋಣ, ಇವನ ಆಡಳಿತದ್ದು. ಸೊ ಇಲ್ಲಿ ನೋಡ್ರಿ, ಮಾಳ್ವ ಆತನ ಉತ್ತರದ ಗಡಿ ಆಗ್ಯದ. ದಕ್ಷಿಣದ ಗಡಿ ಅಂತಂದರೆ ಕಾಥೇವಾಡ ಆಗ್ಯದ. ಸೊ ಈ ಕಡೆ ಪೂರ್ವದ ಗಡಿ ಅಂತ ಕೇಳಿದರೆ ಬಿರಾರ್ ಆಗಿರ್ತದ. ಸೊ ಈ ಕಡೆ ಪಶ್ಚಿಮದಲ್ಲಿ ಅಂತ ಬಂತು ಅಂತಂದರೆ ಕೊಂಕಣ ಆಗಿರ್ತದೆ. ಯಾವುದಾಗಿರ್ತದೆ ರೀ? ಕೊಂಕಣ ಆಗಿರ್ತದೆ.
ಇದಿಷ್ಟು ಯಾರ ಒಂದು ಆಡಳಿತದ ಗಡಿ ವ್ಯಾಪ್ತಿ? ಎಸ್, ಗೌತಮಿ ಪುತ್ರ ಶಾತಕರ್ಣಿಯ ಒಂದು ಸಾಮ್ರಾಜ್ಯದ ಗಡಿ ವ್ಯಾಪ್ತಿಯನ್ನು ನೋಡಲಾಗಿ ಉತ್ತರದಲ್ಲಿ ಮಾಳ್ವ, ದಕ್ಷಿಣದಲ್ಲಿ ಕಾತ್ಯಾವಾಡ. ಇಟ್ ಮೀನ್ಸ್ ಕೃಷ್ಣಾ ನದಿವರೆಗೂ ಅಂತ ಹೇಳ್ತಾರೆ. ಯಾವ ನದಿ? ಕೃಷ್ಣಾ ನದಿವರೆಗೂ ಇತ್ತು ಅಂತ ಹೇಳ್ತಾರೆ. ಹಾಗೆ ಪೂರ್ವದಲ್ಲಿ ಬಿರಾರ, ದಕ್ಷಿಣದಲ್ಲಿ ಕೊಂಕಣದವರೆಗೂ ಇವನ ಒಂದು ಸಾಮ್ರಾಜ್ಯದ ವ್ಯಾಪ್ತಿ ವಿಸ್ತರಿಸಿತ್ತು ಅಂತ ಹೇಳ್ತಾರೆ. ಓಕೆ, ಸೊ ಹಾಗೆ ಈತನ ನಂತರ ಇನ್ನಷ್ಟು ವಿಷಯಗಳನ್ನು ನೋಡೋದು ಅಂತಂದರೆ ವಸಿಷ್ಠ ಪುತ್ರ ಪುಲುಮಾಯಿಯ ಬಗ್ಗೆ ನೋಡೋಣ. ವಸಿಷ್ಠ ಪುತ್ರ ಪುಲುಮಾಯಿ. ಎಸ್, ಇಲ್ಲಿ ನೋಡ್ರಿ, ಈ ಗೌತಮಿ ಪುತ್ರ ಶಾತಕರ್ಣಿಯ ಮಗನೀತ. ಸೊ ಇವಂಗ ಶಕರ ಅರಸ 1ನೇ ರುದ್ರದಾಮನ ಮಗಳನ್ನು ಮದುವೆ ಮಾಡಿದ್ನವ. 1ನೇ ರುದ್ರದಾಮನ ಮಗಳನ್ನು ಈತ ಮದುವೆಯಾಗಿದ್ದ, ಅಂದ್ರೆ ಶಕರ ಸಂಬಂಧಿಯಾದ. ಯಾರ ಸಂಬಂಧಿ? ಶಕರ ಸಂಬಂಧಿಯಾದ. ಸೊ ಅದೇ 1ನೇ ರುದ್ರದಾಮನಿಂದ ಇವನು 2 ಸಾರಿ ಸೋಲ್ತಾನೆ. ಎಷ್ಟು ಸಾರಿ ಸೋಲ್ತಾನೆ? 2 ಸಾರಿ ಸೋಲ್ತಾನೆ. ಬಟ್ ಅವಂಗ ಸಂಬಂಧಿಯಾದ ಕಾರಣಕ್ಕೆ ಇವಂಗೇನು ಪ್ರಾಬ್ಲಮ್ ಆಗಲ್ಲ, ಇವನ ಆಡಳಿತ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಇವನ್ ವೆರಿ ಇಂಪಾರ್ಟೆಂಟ್ ಒಂದು ಮಹತ್ವದ ಕಾರ್ಯವನ್ನು ಮಾಡ್ತಾನೆ. ಏನು ಅಂದರೆ ಇವಂಗ ಆಂಧ್ರ ರಾಜ ಅಂತ ಕರೀತಾರೆ. ಇವಂಗ ಯಾವ ರಾಜ ಅಂತ ಕರೀತಾರೆ? ಇವಂಗ ಆಂಧ್ರ. ಯಾಕೆ ಕರೀತಾರೆ ಅಂತಂದರೆ, ಸೊ ಆಂಧ್ರವನ್ನ ಮೊದಲ ಬಾರಿಗೆ ಗೆದ್ದವ ಇವನ. ಆಂಧ್ರವನ್ನ ಮೊದಲ ಬಾರಿಗೆ ಗೆದ್ದವ. ಆಂಧ್ರವನ್ನು ಮೊದಲ ಬಾರಿಗೆ ಜಯಿಸಿದವ ಯಾರು ಅಂತಂದರೆ, ಸೊ ಇವನೇ ವಸಿಷ್ಠ ಪುತ್ರ ಪುಲುಮಾಯಿ. ಹೀಗಾಗಿ ಅವಂಗ ಆಂಧ್ರ ರಾಜ್ಯ ಅಂತನ ಕರೀತಾರೆ. ಸೊ ಅಲ್ಲಿ ಒಂದು ನವನಗರ ಅಂತ ಹೊಸ ನಗರವನ್ನು ಕಟ್ತಾನೆ. ನವನಗರ ಅಂತ. ಹೀಗಾಗಿ ಒಂದು ಬಿರುದದೆ, ನವನಗರೇಶ್ವರ. ನವನಗರೇಶ್ವರ ಅಂತ ಬಿರುದದೆ. ಓಕೆ, ಇವನು ಮತ್ತೊಂದು ಪ್ರಮುಖ ಕಾರ್ಯ ಮಾಡ್ತಾನೆ ಅಮರಾವತಿ ಒಳಗೆ. ಎಲ್ಲೇ? ಅಮರಾವತಿ ಒಳಗೆ ಒಂದು ಸ್ತೂಪವನ್ನು ನಿರ್ಮಿಸ್ತಾನೆ. ಸ್ತೂಪ ಅಂದರೆ ಈಗಾಗಲೇ ಹೇಳಿ ನಾನು, ಬುದ್ಧನ ಅವಶೇಷಗಳ ಮೇಲೆ ಬೃಹದಾಕಾರದ ಗೊಮ್ಮಟಾಕಾರದ ಕಟ್ಟಡಗಳ ನಿರ್ಮಾಣ ಅಂತ ಅರ್ಥ ಆಗ್ತದೆ. ಓಕೆ, ಸೊ ಅಮರಾವತಿ ಒಳಗೆ ಒಂದು ಸ್ತೂಪವನ್ನು ನಿರ್ಮಾಣ ಮಾಡ್ತಾನೆ. ಸೊ ಈ ಮೂಲಕ ಈ ಸ್ತೂಪ ಏನು ಹೆಸರು ಪಡೆದಿದೆ ಅಂತಂದ್ರೆ, ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಅಂತ ಇದು ಹೆಸರು ಪಡೆದದ. ಓಕೆ, ಸೊ ಒನ್ಸ್ ಅಗೇನ್ ವಸಿಷ್ಠ ಪುತ್ರ ಪುಲುಮಾಯಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು 4-5 ಪಾಯಿಂಟ್ಗಳು. ಸೊ ಇವ್ 1ನೇ ರುದ್ರದಾಮನ ಮಗಳನ್ನು ಮದುವೆಯಾಗಿದ್ದ, ಅವನ ಕಡೆಯಿಂದ 2 ಸಾರಿ ಸೋತಿದ್ದ. ಸೊ ಇವನು ಆಂಧ್ರದ ಮೇಲೆ ಮೊದಲ ಬಾರಿಗೆ ದಾಳಿ ಕೈಗೊಳ್ತಾನೆ. ಸೊ ಅದನ್ನು ಮೊದಲ ಬಾರಿಗೆ ಗೆದ್ದ ಕಾರಣಕ್ಕೆ ಇವ್ನು ಆಂಧ್ರ ರಾಜ ಅಂತ ಕರೀತಾರೆ. ಸೊ ಈ ಒಂದು ಹೊಸ ನಗರವನ್ನು ನಿರ್ಮಿಸ್ತಾನೆ, ನವನಗರ ಅಂತ ತಿಳ್ಕೊಂಡು ಅದನ್ನು ಕರೀತಾರೆ. ನವನಗರೇಶ್ವರ ಅಂತ ಬಿರುದದೆ. ಸೊ ಹಾಗೆ ಇವನು ಆಂಧ್ರದ ಅಮರಾವತಿ ಒಳಗೆ ಸ್ತೂಪವನ್ನು ನಿರ್ಮಾಣ ಮಾಡ್ತಾನೆ. ಅದು ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಅಂತ ಹೆಸರು ಪಡೀತದೆ. ಸೊ ಓಕೆ, ಸೊ ಹಾಗೆ ಇವಂಗಿರ್ತಕ್ಕಂತಹ ಇನ್ನಷ್ಟು ಇಂಪಾರ್ಟೆಂಟ್ ಅಂಶಗಳು ಅಂತಂದರೆ, ಸೊ ಇವಂಗೆ ಇನ್ನೊಂದು ಬಿರುದದೆ ದಕ್ಷಿಣಾಪತೇಶ್ವರ. ಇವಂಗೆ ಇನ್ನೊಂದು ಬಿರುದದೆ ದಕ್ಷಿಣಾಪತೇಶ್ವರ ಅಂತ ಕರೀತಾರೆ. ಸೊ ಇರಲಿ, ಆ ಕಡೆಗೆ ಏನು ಗಮನ ಕೊಡಬೇಡ್ರಿ. ಸೊ ಮತ್ತಷ್ಟು ನಮ್ಗೆ ಯಜ್ಞಶ್ರೀ ಶಾತಕರ್ಣಿ ಅಂತ ಬರ್ತಾನೆ. ಈ ಯಜ್ಞಶ್ರೀ ಶಾತಕರ್ಣಿ ಇವನ ಲಾಸ್ಟ್ ನೋಡ್ರಿ. ಎದಕ್ಕೆ ಲಾಸ್ಟ್ ಅಂತಂದ್ರೆ, ಪ್ರಸಿದ್ಧ ಅಂತ ಏನು ಕರಿತೀವಲ್ಲ ನಾವು, ಸಾತವಾಹನರ ಪ್ರಸಿದ್ಧ ರಾಜರುಗಳಲ್ಲಿ ಅಥವಾ ಅರಸರುಗಳಲ್ಲಿ ಕೊನೆಯವನು ಯಾರು ಅಂದರೆ ಪ್ರಸಿದ್ಧವಾಗಿರ್ತಕ್ಕಂಥವನು ಯಜ್ಞಶ್ರೀ ಶಾತಕರ್ಣಿ ಅಂತ ತಿಳ್ಕೊಂಡು. ಸೊ ಆ ಯಜ್ಞಶ್ರೀ ಶಾತಕರ್ಣಿ ಕೆಲವಷ್ಟು ನಾಣ್ಯಗಳನ್ನು ಹೊರಡಿಸ್ತಾನೆ. ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಇದು. ಇಲ್ಲಿ ಮಟ್ಟನೂ ಬರ್ಬೋದು, KS ಮಟ್ಟನೂ ಕೇಳ್ಬೋದು ಅಂಥದ್ದಿದು. ಇವಾಗ ಕೆಲವಷ್ಟು ನಾಣ್ಯಗಳನ್ನು ಹೊರಡಿಸ್ತಾನೆ. ಆ ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನಿನ ಚಿತ್ರವನ್ನು ಟಂಕಿಸ್ತಾನೆ, ಅಚ್ಚಾಕಿಸ್ತಾನೆ. ಸೊ ಇವು ಏನನ್ನ ತಿಳಿಸ್ತವು ಅಂತಂದರೆ, ಇದು ಅಪ್ಲೈಡ್ ಆಗ್ತದೆ. ಪ್ರಶ್ನೆ ಏನು ಅಪ್ಲೈಡ್ ಆಗ್ತದೆ? ಇವ್ರದ್ದು ವಿದೇಶಿ ವ್ಯಾಪಾರ ಇತ್ತು ಅಂತ ಅರ್ಥ. ಅದು ಹೆಂಗಿತ್ತು ಅನ್ನೋದು ಇಂಪಾರ್ಟೆಂಟ್. ಓಕೆ, ಸಾತವಾಹನರ ಆಡಳಿತದ ಕಾಲಾವಧಿಯಲ್ಲಿ ವಿದೇಶಿ ವಿನಿಮಯ ಇತ್ತೋ ಇಲ್ಲೋ, ಇತ್ತು ಅನ್ನಲಿಕ್ಕೆ ಪ್ರೂಫ್ ಇವು. ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನಿನ ಅಚ್ಚನ್ನು ಹಾಕಿದ್ದು.
ಅದು ಕೂಡ ಹೇಳ್ತದೆ ಇವರ ವಿದೇಶಿ ವಿನಿಮಯ ವ್ಯಾಪಾರ ಹೆಂಗಿತ್ತು ಅಂತಂದ್ರೆ ವೆರಿ ಗುಡ್ ಇತ್ತು, ಉತ್ತಮವಾಗಿತ್ತು. ಸೊ ಅದು ಇಂಪಾರ್ಟೆಂಟ್. ಗ್ರೀಕ್ ನಗರಗಳೊಂದಿಗೆ ಇವ್ರು ಏನು ಮಾಡ್ತಿದ್ರು ಅಂತಂದರೆ ವ್ಯಾಪಾರ ವಹಿವಾಟು ಮಾಡ್ತಿದ್ರು ಅಂತ ನಾವು ಅಧ್ಯಯನ ಮಾಡ್ತೀವಿ. ಅಲ್ಲೊಬ್ಬ ಟಾಲೆಮಿ, ಅಲ್ಲೊಬ್ಬ ಪ್ಲೀನಿ ಇವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದರೆ ಸೊ ಇವ್ರ ಬಗ್ಗೆ ಅಧ್ಯಯನ ಮಾಡಿ ಅವರು ಸ್ಟೇಟ್ಮೆಂಟ್ ಕೊಡಬೇಕಾಗ್ತದೆ. ಓಕೆ, ಸೊ ಅದಕ್ಕೆ ತಿಳ್ಕೊಳ್ರಿ ಯಜ್ಞಶ್ರೀ ಶಾತಕರ್ಣಿ ಯಾಕೆ ಇಂಪಾರ್ಟೆಂಟ್ ಆಗ್ತಾನೆ ಅಂತಂದ್ರೆ ನಾಣ್ಯಗಳನ್ನು ಹೊರಡಿಸಿದ್ದ, ಆ ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನಿನ ಚಿತ್ರ ಹಾಕ್ಸಿದ್ದ. ಅವು ನಮಗೇನನ್ನು ತಿಳಿಸ್ತವು ಅಂತಂದರೆ ಇವರ ವಿದೇಶಿ ವಿನಿಮಯ ವ್ಯಾಪಾರವನ್ನು ತಿಳಿಸ್ತದೆ. ಅದು ಹೇಗಿತ್ತು ಅಂತಂದರೆ ಉತ್ತಮವಾಗಿತ್ತು ಅಂತ ಹೇಳ್ತಾರೆ. ಓಕೆ, ಸೊ ಹೀಗೆ ಯಜ್ಞಶ್ರೀ ಶಾತಕರ್ಣಿಗೆ ಸಂಬಂಧಪಟ್ಟಂತಹ ಅಂಶಗಳಿವು. ಸೊ ವೆರಿ ಇಂಪಾರ್ಟೆಂಟ್. ನಮಗೆ ಇವರು ಒಂದು ಆಡಳಿತ ವಿಭಾಗ ಆಗ್ತದೆ. ಸೊ ಆಡಳಿತ ಅಂತ ಬಂದಾಗ ನೋಡ್ರಿ, ಆಡಳಿತ ಅಂತ ಬಂದಾಗ ನಮ್ಮ ಗಮನದಲ್ಲಿ ಇರಬೇಕು ಏನು ಅಂತಂದರೆ ಇಲ್ಲಿ ರಾಜಕೇಂದ್ರಿತ ಆಡಳಿತ ಇರ್ತದೆ. ಎಲ್ಲದಕ್ಕೂ ಮೂಲ ಯಾರಾಗಿರ್ತಾರೆ? ರಾಜನಾಗಿರ್ತಾನೆ. ಹೀಗಾಗಿ ಅವನ ಮೂಲ ಮುಖ್ಯ ಇರ್ತಾನೆ. ಸೊ ಆ ಕಡೆ ಪ್ರಾಂತ್ಯಗಳು ಅಂತ ಬಂದಾಗ ಅಲ್ಲಿಗೆ ಯುವರಾಜರನ್ನ ನೇಮಕ ಮಾಡ್ತಿದ್ರು. ಆ ಯುವರಾಜರಿಗೆ ಇವರು ಕುಮಾರರು ಅಂತ ಕರಿತಿದ್ರು. ಇವೆಲ್ಲ ಎಕ್ಸಾಮ್ಗೆ ಬಂದು ಇವೆಲ್ಲ. ರಾಜ ಮೂಲ ಆಡಳಿತದ ಕೇಂದ್ರ ಆಗಿದ್ದ. ಇನ್ನು ಆ ಕಡೆ ಪ್ರಾಂತ್ಯಗಳು ಇದ್ದವು ಅಂತಂದ್ರೆ ಆ ಪ್ರಾಂತ್ಯಗಳಿಗೆ ಯುವರಾಜರನ್ನ ನೇಮಿಸ್ತಾರೆ. ಅವ್ರು ಅಂತ ಬರೀತಾರಲ್ಲ, ಸೊ ಅವ್ರನ್ನ ನೇಮಕ ಮಾಡ್ತಿದ್ರು. ಸೊ ಅವ್ರಿಗೆ ಕುಮಾರರು ಅಂತ ಕರಿತಿದ್ರು. ಹಾಗೆ ಇವರು ತಮ್ಮ ಆಡಳಿತದ ಒಂದು ಹಿತದೃಷ್ಟಿಯಿಂದ ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ಮಾಡಿದ್ರು. ಏನನ್ನಾಗಿ? ರಾಜ್ಯಗಳನ್ನು ಪ್ರಾಂತ್ಯಗಳನ್ನಾಗಿ ಮಾಡಿದರು. ಪ್ರಾಂತ್ಯಗಳನ್ನು ಜನಪದಗಳನ್ನಾಗಿ ಮಾಡಿದರು. ಪ್ರಾಂತ್ಯಗಳನ್ನು ಜನಪದಗಳನ್ನಾಗಿ. ಸೊ ಜನಪದಗಳ ನಂತರ ವಿಷಯಗಳನ್ನು ಮಾಡಿದರು. ಏನನ್ನು ಮಾಡಿದರು? ವಿಷಯ ಮಾಡಿದರು. ವಿಷಯಗಳನ್ನು ಪಟ್ಟಣ ಅಂತ ಮಾಡಿದರು. ವಿಷಯಗಳನ್ನು ಏನಂತ ಮಾಡಿದರು? ಪಟ್ಟಣ ಅಂತ ಮಾಡಿದರು. ಸೊ ಪಟ್ಟಣಗಳ ನಂತರ ಏನಾಗ್ತದೆ? ಅಗ್ರಹಾರಗಳು ಆಗ್ತವೆ. ಏನಾಗ್ತದೆ? ಅಗ್ರಹಾರಗಳಾಗ್ತವೆ. ಅಗ್ರಹಾರಗಳ ನಂತರ ಏನು ಬರ್ತದೆ? ಆಡಳಿತದ ವ್ಯಾಪ್ತಿ ಗ್ರಾಮ. ಇದು ಆಡಳಿತದ ಕೊನೆಯ ಸ್ತರ ಆಗಿರ್ತದೆ ಯಾವಾಗಲೂ ಕೂಡ ಗ್ರಾಮ ಅನ್ನೋದು. ಇಲ್ಲಿ ಯಾರು ಇರ್ತಾರ ಅಂತಂದ್ರೆ ಗ್ರಾಮಿಕ ಅಥವಾ ಗ್ರಾಮೀಣ ಇಲ್ಲಿ ಗೌಂಡ ಅಂತ ಹೇಳ್ತೀವಲ್ಲ, ಸೊ ಅವ್ರು ಆಡಳಿತ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲಿ ಇರ್ತದೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಅದೇ ನಮಗೆ, ಇವರು ಆಡಳಿತದ ಒಂದು ಹಿತದೃಷ್ಟಿಯಿಂದ ಏನು ಪ್ರಾಂತ್ಯಗಳನ್ನಾಗಿ ಮಾಡಿದ್ರಲ್ಲ, ಆ ಪ್ರಾಂತ್ಯಗಳನ್ನ ಇವರು ಪ್ರಾಂತ್ಯ ಅಂತ ಕರಿತಿರ್ಲಿಲ್ಲ. ಏನಂತ ಕರಿತಿದ್ರು ಅಂದ್ರೆ ಅಹರ್ಗಳು ಅಂತ ಕರಿತಿದ್ರು. ಸೊ ವೆರಿ ಇಂಪಾರ್ಟೆಂಟ್ ಅದು ಈ ಹೇಳೋದನ್ನ. ಪ್ರಾಂತ್ಯಗಳನ್ನು ಇವರು ಏನಂತ ಕರಿತಿದ್ರು ಅಂತಂದರೆ ಅಹರ್ಗಳನ್ನಾಗಿ ಮಾಡಿದ್ದರು. ಸೊ ಎಕ್ಸಾಮ್ ಪಾಯಿಂಟ್ ಇದು. ಇದು ಯಾವ ಪಾಯಿಂಟ್? ಇದು ಎಕ್ಸಾಮ್ ಪಾಯಿಂಟ್ ಆಗಿರುತ್ತದೆ. ಸೊ ಒನ್ಸ್ ಅಗೈನ್ ನೋಡ್ರಿ, ಇವರು ಆಡಳಿತದ ದೃಷ್ಟಿಯಿಂದ ಅಹರ್ಗಳನ್ನಾಗಿ ಮಾಡಿದ್ರು, ಜನಪದಗಳನ್ನು ಮಾಡಿದ್ರು, ವಿಷಯಗಳನ್ನು ಮಾಡಿದ್ರು, ಪಟ್ಟಣಗಳಿದ್ದವು, ಸೊ ಅಗ್ರಹಾರಗಳಿದ್ದವು, ಗ್ರಾಮ ಇತ್ತು. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಪಟ್ಟಣಗಳು ಅಥವಾ ನಗರಗಳ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಒಂದು ಭಾಗ ಇತ್ತು, ನಿಗಮ ಅಂತ ಕರಿತಿದ್ರು. ಇದು ಕೂಡ ಎಕ್ಸಾಮಿಗೆ ಬಂದಿದ್ದು. ಸಾತವಾಹನರ ಆಡಳಿತದ ಕಾಲಾವಧಿಯಲ್ಲಿ ಪಟ್ಟಣದ ಆಡಳಿತವನ್ನು ಯಾರು ನೋಡ್ಕೊಳ್ತಿದ್ರು ಅಂತಂದರೆ ನಿಗಮ ಅಂತ ಕರಿತಿದ್ರು. ಓಕೆ, ಸೊ ಇಲ್ಲಿ ಒಂದು 3 ಪಾಯಿಂಟ್ ಇಂಪಾರ್ಟೆಂಟ್. ಏನೇನು ಅಂತಂದರೆ ಒನ್ಸ್ ಅಗೇನ್ ಹೇಳ್ತೀನಿ ನೋಡ್ರಿ. ಇಲ್ಲೇನು ರಾಜ ಆಡಳಿತದ ಕೇಂದ್ರ ಆಗಿದ್ದ, ಈ ಕಡೆಗೆ ಆಹಾರಗಳು ಅಥವಾ ಪ್ರಾಂತ್ಯಗಳಂತ ಮಾಡಿದ್ರು, ಅಲ್ಲಿಗೆ ಯುವರಾಜರನ್ನು ನೇಮಿಸ್ತಿದ್ರು. ಸೊ ಅವರಿಗೆ ಕುಮಾರರು ಅಂತ ಕರಿತಿದ್ರು. ಪ್ರಾಂತ್ಯಗಳಿಗೆ ಇವರು ಆಹಾರಗಳಂತ ಕರಿತಿದ್ರು. ಪಟ್ಟಣದ ಆಡಳಿತವನ್ನು ಯಾರು ನೋಡ್ಕೊಳ್ತಿದ್ರು ಅಂತಂದರೆ ನಿಗಮದವರು ನೋಡ್ಕೊಳ್ತಿದ್ರು. ಓಕೆ, ಸೊ ಹಾಗೆ ಗ್ರಾಮದ ಆಡಳಿತವನ್ನು ಯಾರು ನೋಡ್ಕೊಳ್ತಿದ್ರು ಅಂತಂದರೆ ಗ್ರಾಮಿಣಿ ಅಥವಾ ಗಾವುಂಡ ಅಂತ ಕರೀತಾರೆ. ಸೊ ಹೀಗೆ ಇವರ ಒಂದು ಆಡಳಿತ ಇತ್ತು ಅನ್ನೋದಕ್ಕೆ ಇವಿಷ್ಟು ಸಾಕ್ಷಿ ಆಗ್ತದೆ. ಓಕೆ, ಹಾಗೆ ಇನ್ನಷ್ಟು ವಿಷಯಗಳನ್ನು ನೋಡೋಣ. ಇಲ್ಲಿ ಮಂತ್ರಿಮಂಡಲ ಅಂತ ಬರ್ತದೆ. ಮಂತ್ರಿಮಂಡಲ ಅಲ್ಲ, ಮಂತ್ರಿಮಂಡಲ. ಓಕೆ, ಈ ಮಂತ್ರಿಮಂಡಲವನ್ನು ನೋಡಲಾಗಿ ನಮಗಿಲ್ಲಿ ಕೆಲವಷ್ಟು ಇಂಪಾರ್ಟೆಂಟ್ ಒಂದು 4 ಅಂಶಗಳಾಗ್ತವೆ. ಏನು ಅಂತಂದರೆ ಇಲ್ಲಿ ಭಂಡಾರಿಕ ಇರ್ತಾನೆ. ಯಾರಿರ್ತಾರ? ಭಂಡಾರಿಕ ಅಂತ ಇರ್ತಾನೆ. ಓಕೆ, ಮತ್ತೊಬ್ಬತ ಹೇರಣಿಕ ಅಂತ ಇರ್ತಾನೆ ಅಥವಾ ಹಿರಣ್ಯಕ ಅಂತ ಕರೀತಾರೆ. ಸೊ ಮತ್ತೊಬ್ಬತ ಲೇಖಕ ಅಂತ ಬರ್ತಾನೆ, ಮತ್ತೊಬ್ಬತ ನಿಬಂಧಕ ಅಂತ ಬರ್ತಾನೆ. ಸೊ ಇವ್ರು ಇಂಪಾರ್ಟೆಂಟ್. ಇಲ್ಲಿ ಭಂಡಾರಿಕನ ಕೆಲಸ ಏನಾಗಿರ್ತದೆ? ಇವನ ಕೆಲಸ ಏನಾಗಿರ್ತದೆ ಅಂತಂದರೆ ಉಗ್ರಾಣ ಅಥವಾ ಭಂಡಾರವನ್ನು ನೋಡ್ಕೊಳ್ತಕ್ಕಂಥದ್ದು. ಉಗ್ರಾಣಾಧಿಕಾರಿ ಅಂತ ಕರೆಯ ನೀವು. ಓಕೆ, ಇನ್ನು ಹೇರಣಿಕನ ಕೆಲಸ ಏನಾಗಿರ್ತದೆ? ಹಣಕಾಸು ವ್ಯವಹಾರವನ್ನು, ಯಾವುದ್ರಿ? ಹಣಕಾಸು ವ್ಯವಹಾರವನ್ನು ನೋಡ್ಕೊಳ್ಳೋವನಾಗಿರ್ತಾನೆ. ಓಕೆ, ಇನ್ನು ಹಾಗೆ ಲೇಖಕನ ಕೆಲಸ ಏನಾಗಿರ್ತದೆ?
ವ್ಯವಹಾರಗಳನ್ನು ಮಾಡೋದಾಗಿರ್ತದೆ. ಸೊ ನಿಬಂಧಕನ ಕೆಲಸ ಏನಾಗಿರ್ತದೆ, ದಾಖಲೆಗಳನ್ನು ಸಿದ್ಧಪಡಿಸೋದಾಗಿರ್ತದೆ, ಲೆಕ್ಕಪತ್ರ ನೋಡಿಕೊಳ್ಳೋದು ದಾಖಲೆ ವ್ಯವಹಾರ ಅಂತ ಹೇಳ್ತೀವಿ. ಸೊ ಹೀಗೆ ಇವರ ಒಂದು ಆಡಳಿತದ ವ್ಯವಸ್ಥೆ ಇತ್ತು, ಮಂತ್ರಿಮಂಡಲ ಇತ್ತು. ಹಾಗಾದರೆ ಇವರಿಗೆ ತೆರಿಗೆಗಳ ಬಗ್ಗೆ ಗೊತ್ತಿತ್ತು. 1/6 ತೆರಿಗೆ ತಗೊಂತಾರ ಅಂತಂದ್ರೆ ಮೂಲ ಏನಾಗಿರ್ತದೆ ರೀ, ಅವ್ರ ಕಸುಬು ಕೃಷಿ ಅಥವಾ ವ್ಯವಸಾಯ ಆಗಿರ್ತದೆ. ಹಾಗಾದರೆ ಈ ತೆರಿಗೆಗಳನ್ನು ನೋಡಲಾಗಿ ಒಂದು 4 ರೀತಿಯ ತೆರಿಗೆಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಒಂದು ಹಿರಣ್ಯ ದೇಯ ಅಂತ ಕರಿತಿದ್ರು ಅವರು. ಯಾವ ದೇಯ? ಹಿರಣ್ಯ ದೇಯ ಅಂತಿತ್ತು. ಮತ್ತೊಂದು ಮೇಯ ಅಂತ ಇತ್ತು. ಏನ್ರಿ? ಮೇಯ ಅಂತ ಇತ್ತು. ಮತ್ತೊಂದು ಬಲಿ ಅಂತಿತ್ತು. ಇದು ಈಗಾಗಲೇ ಒಂದು ಸಾರಿ ಬಂದು ಹೋಗ್ಯದ ನಮ್ಗೆ. ಸೊ ಎಲ್ಲಿ ಏನು ಅಂತ ಒಂದು ಸಾರಿ ವಿಚಾರ ಮಾಡ್ಕೊಳ್ರಿ. ಸೊ ಮತ್ತೊಂದು ಕೊನೆಯದಾಗಿ ಉಪರೀಕರ ಅಂತ ಇತ್ತು. ಉಪರೀಕರ. ಇವು 4 ತೆರಿಗೆಯ ವಿಧಗಳಾಗಿದ್ದು. ಇಲ್ಲಿ ಉಪರೀಕರ ಅನ್ನೋದು ಏನು ಅಂತಂದರೆ ಹೆಚ್ಚುವರಿ ತೆರಿಗೆಯಾಗಿತ್ತು. ಎಂಥ ತೆರಿಗೆ ಇದು? ಹೆಚ್ಚುವರಿ ತೆರಿಗೆಯಾಗಿತ್ತು ಉಪರೀಕರ. ಓಕೆ. ಸೊ ಇನ್ನು ಬಲಿ ಅಂತಕ್ಕಂಥದ್ದು ವ್ಯವಸಾಯದ ಮೇಲಿನ ತೆರಿಗೆಯಾಗಿತ್ತು. ವ್ಯವಸಾಯದ ಮೇಲಿನ ತೆರಿಗೆಯಾಗಿತ್ತು. ಸೊ ಇನ್ನು ಮೇಯ ಅಂತಕ್ಕಂಥದ್ದು ಧಾನ್ಯ ರೂಪದ ತೆರಿಗೆ ಅಂತ ಹೇಳ್ತಾರೆ. ಧಾನ್ಯ ರೂಪದ ತೆರಿಗೆ ಅಂತ. ಅಲ್ಲಿ ರಾಜರುಗಳ ಆಡಳಿತದಲ್ಲಿ ಪ್ರಶ್ನೆ ಕೇಳ್ತಾರೋ ಇಲ್ಲೋ 100ಕ್ಕೆ 10% ಅಷ್ಟೇ. ಸಾತವಾಹನರ ಆಡಳಿತದ ಮೇಲೆ ಸೊ ಇವಾಗ ಏನು ನಾನು ಬರೀಲಿಕ್ಕತ್ತೀನಲ್ಲ ಇವೆಲ್ಲದರ ಮೇಲೆ ಸಾಕಷ್ಟು ಸಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಎಕ್ಸಾಂಪಲ್ಲು ಸೊ ತೆಗೆದು ನೋಡ್ರಿ ನೀವು. ಕೆಲವಷ್ಟು ಪುಸ್ತಕದಲ್ಲಿ ಸಾಕಷ್ಟು 3-4 ಸಾರಿ ಇದ್ರ ಮೇಲೆ ಪ್ರಶ್ನೆ ಬಂದದ, ಮತ್ತೆ 3-4 ಸಾರಿ ಇವುಗಳ ಮೇಲೆ ಪ್ರಶ್ನೆ ಬಂದದ, ಗ್ರಾಮದ ಮೇಲೂ ಕೂಡ ಪ್ರಶ್ನೆ ಬಂದದ. ಹಾಗೆ ಅವರ ತೆರಿಗೆಯ ವಿಧಗಳ ಮೇಲೆ ಕೂಡ ಪ್ರಶ್ನೆಗಳು ಬಂದಿದ್ದಾವೆ. ಓಲ್ಡ್ ಕ್ವೆಶನ್ ಪೇಪರ್ ತೆಗೆದು ನೋಡ್ರೆ ನಿಮ್ಗೆ ಎಕ್ಸಾಕ್ಟಾಗಿ ಸಿಗ್ತದೆ ಹಿಂಗೆ ಅಂತ ತಿಳ್ಕೊಂಡು. ಇನ್ನು ಹಿರಣ್ಯ ದೇಯ ಅಂತಕ್ಕಂಥದ್ದು ನಾಣ್ಯ ರೂಪದ ತೆರಿಗೆ ಅಂತ ಹೇಳ್ತಾರೆ. ನಾಣ್ಯ ರೂಪದ ತೆರಿಗೆ ಅಂತ ಹೇಳ್ತಾರೆ. ಸೊ ಒನ್ಸ್ ಅಗೇನ್ ಸಾತವಾಹನರ ಆಡಳಿತದ ಕಾಲಾವಧಿಯಲ್ಲಿ ತೆರಿಗೆಗಳ ವಿಧಗಳು ಅಂತ ಕೇಳಿದಾಗ 1 ಹಿರಣ್ಯ ದೇಯ, 2 ಮೇಯ, 3 ಬಲಿ, 4 ಉಪರೀಕರ ಅಂತ ಕರೀತಾರೆ. ಓಕೆ. ಸೊ ಇಲ್ಲಿ ಹಿರಣ್ಯ ದೇಯ ಅಂತಂದರೆ ನಾಣ್ಯ ರೂಪದಲ್ಲಿ ತೆರಿಗೆ ವಸೂಲಿ ಮಾಡ್ತಕ್ಕಂಥದ್ದು, ಮೇಯ ಅಂತಂದರೆ ಧಾನ್ಯ ರೂಪದಲ್ಲಿ, ಇನ್ನು ಬಲಿ ಅಂತಕ್ಕಂಥದ್ದು ವ್ಯವಸಾಯದ ಮೇಲೆ ಇತ್ತು, ಉಪರೀಕರ ಅಂತಂದರೆ ಹೆಚ್ಚುವರಿ ತೆರಿಗೆಯಾಗಿತ್ತು. ಒಟ್ಟು ತೆರಿಗೆ ಎಷ್ಟು ಭಾಗ ಅಂದರೆ 1/6 ಅಂತ ಹೇಳ್ತೀವಿ. ಓಕೆ. ಸೊ ಹೀಗೆ ಈ ಶಾತವಾಹನರ ಆಡಳಿತದ ಬಗ್ಗೆ ಇರತಕ್ಕಂತಹ ಸಾಕಷ್ಟು ಅಂಶಗಳು ನಮಗೆ ದೊರೆತಿವೆ. ಸೊ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಸೊ ಒನ್ಸ್ ಅಗೇನ್ ಇವ್ರನ್ನ ಮೊದಲಿಂದ ನೋಡ್ಕೊಂಡು ಬರೋಣಂತೆ. ಸೊ ಇಲ್ಲಿ ನಮ್ಗೆ ಇನ್ನಷ್ಟು ಇವ್ರ ಬಗ್ಗೆ ವಿಚಾರಕ್ಕೆ ಬಂದಾಗ ಇವ್ರ ಕಾಲದೊಳಗೆ ಕುಂದಾಚಾರ್ಯರು ಅಂತ ಒಬ್ಬ ಜೈನ ಗುರುಗಳಿದ್ದರು. ಗುರು ಯಾರು ಅಂದರೆ ಕುಂದಾಚಾರ್ಯ. ಕುಂದ್ರಾಚಾರ್ಯ ಅಲ್ಲ, ಕುಂದಾಚಾರ್ಯರು ಅಂತ ನೋಡ್ರಿ. ಇವರು ಗುರುಗಳಿದ್ದವರು. ಸೊ ಇವ್ರು ಕೆಲವಷ್ಟು ಇಂಪಾರ್ಟೆಂಟ್ ಕೃತಿಗಳನ್ನು ಬರೀತಾರೆ. ಸೊ ಏನು ಅಂತಂದರೆ, ಒಂದು ಪ್ರಭುತ್ವ ಸಾರ ಅಂತ ಬರೀತಾರೆ. ಯಾವ ಸಾರು? ಪ್ರಭುತ್ವ ಸಾರ. ಎಷ್ಟು ಸಾರ ಅಂತ ನೆನಪಿಟ್ಬಿಡ್ರಿ. ಸರ್ ಅಲ್ಲ. ಸೊ ಈಸಿ ಆಗ್ತದೆ. ಓಕೆ. ಲಾಸ್ಟಿಗೆ ಇದನ್ನು ಹಚ್ಚೇ ಬಿಟ್ಟಾರ ಅವರು. ಸೊ ಪ್ರಭುತ್ವ ಸಾರ ಅಂತ ಇತ್ತು. ಇನ್ನೊಂದು ರಾಯನ ಸಾರ ಅಂತ ಕರೀತಾರೆ. ರಾಯನ ಸಾರ ಅಂತ ಕರೀತಾರೆ. ಮತ್ತೊಂದು ಸಮಯ ಸಾರ ಅಂತದೆ. ಮತ್ತೊಂದು ಏನಂತದೆ? ಸಮಯ ಸಾರ ಅಂತದೆ. ಸೊ ಇನ್ನೊಂದು ಪ್ರವಚನ ಸಾರ ಅಂತ ಬರ್ತದೆ. ಪ್ರವಚನ ಸಾರ ಅಂತ ಬರ್ತದೆ. ಲಾಸ್ಟ್ನೇದ್ದು ದ್ವಾದಶಾನು ಸಾರ ಅಂತ ಬರ್ತದೆ. ಕುಂದಾಚಾರ್ಯರು ಬರೆದಿರ್ತಕ್ಕಂಥ ಇವೆಷ್ಟು ಒಂದು 5 ಕೃತಿಗಳು. ಒಟ್ಟು ಸಾತವಾಹನರ ಬಗ್ಗೆ ಇರತಕ್ಕಂತಹ ಕೆಲವಷ್ಟು ಸಂಕ್ಷಿಪ್ತ ಅಂಶಗಳೊಂದಿಗೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತಿನ ವಿಷಯವನ್ನು ಚರ್ಚೆ ಮಾಡ್ತಿದ್ದೀನಿ. ಓಕೆ. ಸೊ ಮಿತ್ರರೇ ನೋಡ್ರಿ, ಸೊ ಇಲ್ಲಿಗೆ ನಮ್ಗೆ ಪ್ರಾಚೀನ ಭಾರತದ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯ ವಸ್ತು ಸಿಕ್ಕಂತಾಯಿತು. ಸೊ ಹಾಗಾದರೆ ಇಲ್ಲಿ ಸಂಗಮ ಸಾಹಿತ್ಯ ಅಂತ ಒಂದು ಬರ್ತದೆ. ಆ ಸಂಗಮ ಸಾಹಿತ್ಯವನ್ನು ನೋಡಬೇಕು ಅಂತಂದರೆ ಸೊ ವೆರಿ ಈಸಿಯಾಗಿ ತಿಳ್ಕೊಂಡು ಬಿಡೋನು. ಏನು ಅಂತಂದರೆ ಇಲ್ಲಿ ನೋಡ್ರಿ, ನಾನು ನೇರವಾಗಿ ಯಾಕೆ PPT ಕೊಡ್ತಿದ್ದೀನಿ ಅಂತಂದರೆ, ಸೊ ಕೊನೆಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಶನಿವಾರಕ್ಕೊಮ್ಮೆ ನಿಮಗೆ ಇದನ್ನು ಹಾಕ್ತೀವಲ್ಲ PDF ಫೈಲ್. ಸೊ ಆ PDF ಫೈಲ್ ಏನಾಗ್ತದೆ ಅಂದ್ರೆ ನಿಮಗೆ ಭಾಳ ಹೆಲ್ಪ್ ಆಗ್ತದೆ ಅನ್ನೋ ಉದ್ದೇಶದಿಂದ ಸೊ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಪ್ರಾಚೀನ ತಮಿಳುನಾಡಿನ ಚೇರರು, ಚೋಳರು, ಪಾಂಡ್ಯರು
ಇವರ ಒಂದು ಆಡಳಿತದ ಕಾಲಾವಧಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ವಿನೂತನವಾದ ಸಂಸ್ಕೃತಿ ಬೆಳೀತದೆ. ಆ ಸಂಸ್ಕೃತಿಯನ್ನು ಏನಂತ ಕರೀತಾರೆ ಅಂದರೆ ಸಂಗಮ್ ಸಾಹಿತ್ಯ ಅಂತ ಕರೀತಾರೆ. ಸೊ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಈ ಮೂರು ಇಂಪಾರ್ಟೆಂಟ್ ನಮಗೆ, ಚೇರ, ಚೋಳ ಮತ್ತು ಪಾಂಡ್ಯ. ಸಂಗಮ್ ಸಾಹಿತ್ಯದ ಪೋಷಕರು ಯಾರು ಅಂತ ಪ್ರಶ್ನೆ ಬಂತು ಅಂತಂದರೆ ಈ ಮೂರು ಜನರೇ ಆಗಿರ್ತಾರೆ, ಈ ಮೂರು ಅರಸುಮನೆತನಗಳೇ ಆಗಿರ್ತವೆ. ಚೇರರು, ಚೋಳರ ಬಗ್ಗೆ ತಿಳ್ಕೊಂಡ್ಬಿಟ್ಟಿವಿ. ಓಕೆ, ಪಾಂಡ್ಯರ ಬಗ್ಗೆ, ಇನ್ನು ಚೇರರ ಬಗ್ಗೆ ಒಂದೆರಡು ಅಂಶಗಳಿರ್ತವೆ, ಅವುಗಳನ್ನು ಕೂಡ ನೋಡೋಣ. ಸೊ ಒನ್ಸ್ ಅಗೇನ್, ಪ್ರಾಚೀನ ತಮಿಳುನಾಡಿನ ಚೇರರು, ಚೋಳರು ಮತ್ತು ಪಾಂಡ್ಯರ ರಾಜರುಗಳ ಕಾಲದಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ವಿನೂತನವಾಗಿರ್ತಕ್ಕಂತಹ ಒಂದು ಸಂಸ್ಕೃತಿ ಹುಟ್ಟುತ್ತದೆ. ಅದನ್ನೇ ಏನಂತ ಕರಿಬೇಕಾಗ್ತದೆ, ನಾವು ಸಂಗಮ್ ಸಾಹಿತ್ಯ ಅಂತ ಕರಿಬೇಕಾಗ್ತದೆ. ಹಾಗಾದರೆ ಈ ಸಂಗಮ್ ಸ್ಥಾಪನೆಯಾದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸಂಗಮ್ ಸಾಹಿತ್ಯ ಸ್ಥಾಪನೆಯಾದಂತಹ ಸ್ಥಳವನ್ನು ಕೇಳ್ತಾರೆ. ಸೊ ಈಗಿನ ಮಧುರೈ, ಸೊ ಈಗಿನ ಏನ್ರಿ ಮಧುರೈ ಅಂತ ಹೇಳ್ತೀವಿ, ಪ್ರಸ್ತುತ ಮಧುರೈ. ಇನ್ನು ಒಟ್ಟು ಇದ್ದಂತಹ ಅಸ್ತಿತ್ವದ ವರ್ಷಗಳು, ಈ ಸಂಗಮ್ ಸಾಹಿತ್ಯ ಎಷ್ಟು ವರ್ಷಗಳ ಕಾಲ ಇತ್ತು? ದೊಡ್ಡ ಮಿರಾಕಲ್ ರೀ, ದೊಡ್ಡ ಆಶ್ಚರ್ಯ ಏನು ಅಂತಂದರೆ 9990 ವರ್ಷಗಳ ಕಾಲ ಈ ಸಂಗಮ್ ಸಾಹಿತ್ಯ ಇತ್ತು ಅಂತ. ಸೊ ಹಾಗಾದರೆ ಹೆಚ್ಚು ಇದರ ಪೋಷಕರು ಯಾರು ಅಂತ ಕೇಳ್ಬೋದು, ಪಾಂಡ್ಯರು. ಓಕೆ, ಸೊ ಒನ್ಸ್ ಅಗೇನ್, ಈ ಸಂಗಮ್ ಸಾಹಿತ್ಯ ಅಥವಾ ಸಂಗಮ್ ಯುಗ ಅಂತ ಏನು ಕರಿತೀವಲ್ಲ, ಇದು ಸ್ಥಾಪನೆ ಆಗಿರ್ತಕ್ಕಂಥ ಸ್ಥಳ ಯಾವುದು ಅಂದರೆ ಈಗಿನ ಮಧುರೈ ಅಂತ ಹೇಳ್ತಾರೆ. ಇದು ಅಸ್ತಿತ್ವದಾಗಿದ್ದಂಥ ಒಟ್ಟು ವರ್ಷಗಳ ಕಾಲ 9990 ವರ್ಷಗಳ ಕಾಲ ಇದು ಅಸ್ತಿತ್ವದಲ್ಲಿ ಇತ್ತು. ಇದು ಸಂಗಮ್ ಸಾಹಿತ್ಯದ ಬಗ್ಗೆ ಇರತಕ್ಕಂಥ ಇನ್ನಷ್ಟು ಮಾಹಿತಿ ನೋಡ್ರಿ. ಇಲ್ಲಿ ನೋಡ್ರಿ, ಸಂಗಮ್ ಅಂತಕ್ಕಂಥದ್ದು ದಾರ್ಶನಿಕರ ಮತ್ತು ಸಾಹಿತಿಗಳ ಒಂದು ಸಂಸ್ಥೆ. ಅದು ಈಗ ನಮ್ಮದು ಸಂತೋಷ್ ಲಾಡ್ ಫೌಂಡೇಶನ್ ಅಂತ ಅದೆಲ್ಲ, ಸೊ ಹಿಂಗೆ ಒಂದು ಫೌಂಡೇಶನ್, ಒಂದು ಸಂಸ್ಥೆ ಅದು. ಅಲ್ಲಿ ಏನೇನದ, ಅಲ್ಲಿ ಯಾರ್ಯಾರಿದ್ದಾರೆ, ದಾರ್ಶನಿಕರು ಇರಬೇಕು, ಸಾಹಿತಿಗಳಿರಬೇಕು, ಅವರೆಲ್ಲರೂ ಸೇರ್ಕೊಂಡು, ಸಮಾನ ಮನಸ್ಕರರು, ಸಮಾನ ವಿದ್ವತ್ತರವ್ರು ಸೇರ್ಕೊಂಡು ಏನು ಮಾಡಿದ್ದಾರೆ, ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಹಾಗಾದರೆ ಸಂಗಮ್ ಸಾಹಿತ್ಯ ಅಂತಂದರೆ ಏನು ಅನ್ನೋದಕ್ಕೆ ಸರಿಯಾದ ಒಂದು ಅರ್ಥ ಏನು ಅಂತಂದರೆ, ವಿದ್ವತ್ಪೂರ್ಣ ವಿದ್ವಾಂಸರಿಂದ ರಚಿತವಾದ ಸಾಹಿತ್ಯ. ನೋಡ್ರಿ ಎಂಥದ್ದು ಇದೆ ಸ್ಟೇಟ್ಮೆಂಟ್, ವಿದ್ವತ್ಪೂರ್ಣ ವಿದ್ವಾಂಸರಿಂದ ರಚಿತವಾದ ಸಾಹಿತ್ಯ ಅಂತ ಅರ್ಥ. ಅವ್ರು ಹೆಂಗಿರಬೇಕು, ಸಾಕಷ್ಟು ವಿದ್ವತ್ತನ್ನು ಹೊಂದಿರಬೇಕು, ವಿದ್ವಾಂಸರಾಗಿರಬೇಕು. ಅವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಸಾಹಿತ್ಯವನ್ನು ರಚಿಸ್ತಾರೆ. ಸೊ ಅದೇ ಏನಾಗ್ತದೆ ಅಂದರೆ ಸಂಗಮ್ ಸಾಹಿತ್ಯ ಅಂತ ಆಗ್ತದೆ. ಓಕೆ, ಸೊ ಹಾಗೆ ಒಟ್ಟು ಇಲ್ಲಿ ಸಂಗಮ್ ಸಾಹಿತ್ಯವನ್ನು ಪೋಷಿಸಿದಂತಹ ಕವಿಗಳು ಸಂಖ್ಯೆ ಅಂತ ಬಂತು ಅಂತಂದರೆ 8598 ರಾಜರುಗಳು ಇದನ್ನು ಅಥವಾ ಕವಿಗಳು ಏನು ಮಾಡ್ತಾರೆ ಅಂತಂದರೆ ಪೋಷಣೆ ಮಾಡ್ತಾರೆ. ಓಕೆ, ಹಾಗಾದರೆ ಈ ಪೋಷಕರು ಅಂತ ಬಂದಾಗ ಪಾಂಡ್ಯ ರಾಜರುಗಳ ಸಂಖ್ಯೆ ನಮ್ಗೆ ತಿಳ್ಕೊಬೇಕಾಗ್ತದೆ. ಒಟ್ಟು 797. ಸೊ ವೆಸ್ಟ್ ಕೋಡ್ ವರ್ಡ್ ನೋಡ್ರಿ 797. ಇಷ್ಟು ಪಾಂಡ್ಯ ರಾಜರುಗಳು ಈ ಸಂಗಮ್ ಸಾಹಿತ್ಯವನ್ನು ಪೋಷಣೆ ಮಾಡಿದ್ದಾರೆ ಅಂತ ಅರ್ಥ ಆಗ್ತದೆ. ಓಕೆ, ಸೊ ಹಾಗೆ ಇಲ್ಲಿ ಸಂಗಮ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು 3 ಸಂಗಮ್ ಸಾಹಿತ್ಯಗಳನ್ನು ಅಥವಾ ಸಂಗಮ್ ಮೇಳಗಳನ್ನು ಇಲ್ಲಿ ನಾವು ಕಾಣಬಹುದು. ಓಕೆ, ಸೊ ಭಾಳ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೇಳ್ತಾರೆ ಅಗಸ್ತ್ಯ ಮುನಿ ಬಗ್ಗೆ, ಸೊ ನೆಕ್ಕಿರಾರ್ ಬಗ್ಗೆ ಕೇಳ್ತಾರೆ. ಕೆಲವಷ್ಟು ಕಡೆಗೆ ತೊಳ್ಕಾಪಿಯರಂ ಅಂತ ಕೊಟ್ಟಿರ್ತಾರೆ ಇಲ್ಲಿ. ಓಕೆ, ಸೊ ನಾವು ಕೂಡ ಅಧ್ಯಯನ ಮಾಡಿ ನೋಡಲಾಗಿ ಅಗಸ್ತ್ಯ ಮುನಿನೇ ಇದೆ. 1ನೇ ಸಂಗಮ ಎಲ್ಲಿ ನಡೀತದೆ ಅಂದ್ರೆ ಹಳೆ ಮಧುರೈನ್ಯಾಗ ನಡೀತದೆ. ಎಲ್ರಿ ಹಳೆ ಮಧುರೈನ್ಯಾಗ ನಡೀತದೆ. ಸೊ ಅದರ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಅಗಸ್ತ್ಯ ಮುನಿಗಳಾಗಿದ್ದರು. ಒಟ್ಟು ಅಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು, 549. ಒಟ್ಟು ಇದು ಇಲ್ಲಿ ಇರ್ತಕ್ಕಂಥ ರಾಜರುಗಳ ಸಂಖ್ಯೆ ಎಷ್ಟು ಅಂದರೆ 89 ರಾಜರುಗಳು. ಓಕೆ, ಸೊ ಎರಡನೇದ್ದು ಭಾಳ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡ್ರಿ, ಇಲ್ಲಿ ದೀರ್ಘವಾಗಿ ಏನು ಅಧ್ಯಯನ ಮಾಡ್ತಕ್ಕಂಥದ್ದಿಲ್ಲ. 2ನೇ ಸಂಗಮ ನಡೀತಕ್ಕಂಥದ್ದು ಕಪಾಟಪುರಂ. ಸ್ಥಳ ಇಂಪಾರ್ಟೆಂಟ್ ಆಗ್ತವೆ, ಇವು ಎಕ್ಸಾಮ್ ಪರ್ಪಸ್ ಸ್ಥಳ ಇಂಪಾರ್ಟೆಂಟ್ ಆಗ್ತವೆ. ಅಗಸ್ತ್ಯ ಮುನಿ ಮತ್ತೆ ಇಲ್ಲಿ ಅವನೇ ಏನಾಗೇನಂದರೆ ಅಧ್ಯಕ್ಷನಾಗಿ, ಬಟ್ ಇಲ್ಲಿ ತೊಳ್ಕಾಪಿಯರಂ ಕೂಡ ಇದರೊಳಗೆ ಭಾಗಿಯಾಗಿದ್ದ. ಇಲ್ಲಿ ಭಾಗಿಯಾದ ಸದಸ್ಯರ ಸಂಖ್ಯೆ 49, ರಾಜರುಗಳ ಸಂಖ್ಯೆ 59 ಆಗಿರ್ತದೆ. ಓಕೆ, ಸೊ ಹಾಗೆ 3ನೇ ಸಂಗಮ್ ಸಾಹಿತ್ಯಕ್ಕೆ ಬಂದಾಗ ಇಂದಿನ ಮಧುರೈ ಅಂತ ಹೇಳ್ತಾರೆ. ಅಧ್ಯಕ್ಷರು ನೆಕ್ಕಿರಾರ. ಸೊ ಮತ್ತೆ ಸದಸ್ಯರ ಸಂಖ್ಯೆ, ರಾಜರುಗಳ ಸಂಖ್ಯೆ ಸೇಮ್ ಆಗಿರ್ತದೆ. ಸರಿಯಾ? ಸೊ ನೋಡ್ರಿ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಈ ಸಂಗಮ್ ಸಾಹಿತ್ಯದ ಬಗ್ಗೆ ನೋಡಲಾಗಿ ನಮ್ಗೆ ಗೊತ್ತಾಗ್ತದೆ ಅಗಸ್ತ್ಯ ಮುನಿಯ ಅಗತ್ಯಂ ಅಂತ ಒಂದು ಕೃತಿ, ತೊಳ್ಕಾಪಿಯರಮ್ನ ತೊಳ್ಕಾಪಿಯಮ್ಮ, ಸೊ ಹಾಗೆ ಇಲ್ಲಿ ಬರ್ತಕ್ಕಂತಹ ಶಿಲಪ್ಪದಿಗಾರಮ್ಮ. ಸೊ ಸಾಕಷ್ಟು ಸಾಹಿತ್ಯ ಈ ಸಂಗಮ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಸೊ ನೀವು ಈ ಸಂಗಮ್ ಸಾಹಿತ್ಯದ ಬಗ್ಗೆ ಏನು ಮಾಡಬೇಕು ಅಂತಂದರೆ ಹೆಚ್ಚಿನ ವಿಷಯವನ್ನು ನೀವು ಅಧ್ಯಯನ ಮಾಡಬೇಕಾಗ್ತದೆ. ಒಟ್ಟು ಸೊ ನನಗನಿಸ್ತದೆ ಈ ಒಂದು ತರಗತಿಗೆ
ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂತಹ ಒಟ್ಟು ವಿಷಯವನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಈ ತರಗತಿಗೆ ಸಿಲೆಬಸ್ ಮುಗಿತದೆ, ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಮುಗಿತದೆ. ಆದರೆ ನಾನು ನಿಮ್ಗೆ ಮತ್ತೊಮ್ಮೆ 1 ಅಥವಾ 2 ಕ್ಲಾಸ್ಗಳನ್ನು ಹಾಕಿಸ್ಕೊಂಡು ನೀವು ತೆಗೆದಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀನಿ. ಹಾಗೆ ಇತಿಹಾಸ ವಿಷಯ ವಸ್ತು ಅಂತ ಬಂದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ನಾವು ಪ್ರಶ್ನೆಗಳನ್ನು ತೆಗಿಬೇಕು ಅನ್ನೋದೇ ಇಂಪಾರ್ಟೆಂಟ್ ಅದೇ. ಸೊ ಹೀಗಾಗಿ ಅದ್ರ ಕಡೆಗೆ ನಾವು ಲಕ್ಷ್ಯ ಕೊಡೋಣ. ಪ್ರಶ್ನೆಗಳನ್ನು ಹೇಗೆ ತೆಗಿಬೇಕು, ನಾವು ಆ ಪ್ರಶ್ನೆಗಳನ್ನು ತೆಗೆಯೋದ್ರ ಹಿಂದೆ ಏನಿರಬೇಕು, ಮುಂದೆ ಏನಿರಬೇಕು ಉದ್ದೇಶ, ಯಾವತ್ತೂ ಒಂದು ಸಜೆಸ್ಟ್ ಮಾಡ್ತೀನಿ ನಾನು, ನನಗನಿಸಿರೋದು ನಾವು ಡಿಸ್ಕ್ರಿಪ್ಟಿವ್ ಮೈಂಡ್ನಾಗ ಇದ್ವಿ ಅಂತಂದ್ರೆ ಪ್ರಶ್ನೆಗಳನ್ನು ಈಸಿಯಾಗಿ ತೆಗಿಬೋದು. ಮತ್ತು ಪ್ರಶ್ನೆಗಳು ಇವೆ ಅಂದಾಗ ಅದಕ್ಕೆ ಡಿಸ್ಕ್ರಿಪ್ಟಿವ್ ಮಾಹಿತಿ ಗೊತ್ತಿರಬೇಕು ನಮಗೆ. ಸೊ ಅವಾಗ ಏನಾಗ್ತದೆ ಅಂತಂದರೆ ಆ ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ಹಾಕಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ಮತ್ತೊಮ್ಮೆ ನಾವು ಮೊದಲನೇ ತರಗತಿಯಿಂದ ಇಲ್ಲಿವರೆಗೂ ನೋಡಲಾಗಿ, ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಾರಂಭದೊಳಗೆ ನಾವು ಪ್ರಾಗಿತಿಹಾಸ ಕಾಲದಿಂದ ನಮ್ಮ ಇತಿಹಾಸ ವಿಷಯವನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲೇ ಇತಿಹಾಸ ವಿಷಯ ಅಂತ ಬಂದಾಗ ಅಧ್ಯಯನದ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಿದಂಗೆ ಇತಿಹಾಸ ಪೂರ್ವಕಾಲ ನೋಡ್ರಿ, ಇಲ್ಲಿ ಪ್ರಾಗಿತಿಹಾಸ ಕಾಲ ಅಂತಂದರೆ ಇತಿಹಾಸ ಪೂರ್ವಕಾಲದ ಬಗ್ಗೆ. ಓಕೆ, ಇತಿಹಾಸದ ಸಮೀಪ ಕಾಲ ಅಂತ ಮಾಡಿದ್ವಿ ಇತಿಹಾಸ ಅಂತ. ಸೊ ನಾವು ರಾಬರ್ಟ್ ಬ್ರೂಸ್ ಬೂಟ್ನಿಂದ ಪ್ರಾರಂಭಗೊಂಡು ಸೊ ಇಲ್ಲಿಯವರೆಗೂ ಏನು ಅಂತಂದರೆ ಸಾಕಷ್ಟು ವಿಷಯಗಳನ್ನು ತಿಳಿದಿದ್ದೀವಿ. ಇವುಗಳಲ್ಲಿ ಅತಿ ಮಹತ್ವದ ಅಧ್ಯಾಯಗಳು ಅಂತಂದರೆ ಮೌರ್ಯ ಸಾಮ್ರಾಜ್ಯ ಇರ್ತದೆ. ಸೊ ದಯವಿಟ್ಟು ಮೌರ್ಯ ಸಾಮ್ರಾಜ್ಯವನ್ನು ನೋಡ್ಕೊಳ್ರಿ. ಹಾಗೆ ಹೊಸ ಮತಗಳ ಹುಟ್ಟಾಗಿರ್ತಕ್ಕ ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ನೋಡ್ಕೊಳ್ರಿ. ಸೊ ಒಟ್ಟು ಈ ಪ್ರಾಚೀನ ಭಾರತದ ವಿಷಯಕ್ಕೆ ಸಂಬಂಧಪಟ್ಟಂತಹ ಅತಿ ಮೌಲ್ಯಯುತವಾಗಿರ್ತಕ್ಕಂತಹ ಕೆಲವಷ್ಟು ನನಗೆ ತಿಳಿದಿರುವಂತೆ ನಾನು ಅಧ್ಯಯನ ಮಾಡಿರುವಂಥ ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಸೊ ಅದಕ್ಕೆ ನೀವೆಲ್ಲರೂ ಸಂತೃಪ್ತರಾಗಿರಂತ ಅಂದ್ಕೊಂಡು ಸೊ ಮಗದೊಮ್ಮೆ ನಾನು ಮುಂದಿನ ತರಗತಿಗಳಲ್ಲಿ ಏನು ಮಾಡ್ತೀನಿ ಅಂತಂದರೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಚರ್ಚೆ ಮಾಡ್ತೇನೆ. ಬಟ್ ಇಲ್ಲಿ ಈ ಸಂತೋಷ್ ಲಾಡ್ ಫೌಂಡೇಶನ್ನ ಕಾರ್ಯಗಳನ್ನು ನಾನು ಮತ್ತೆ ಇಲ್ಲಿ ರೆಫರ್ ಮಾಡ್ತಾ ಇರ್ತೀನಿ. ಕಾರಣ ಏನು ಅಂತಂದರೆ, ಸೊ ಇಲ್ಲಿ ಫ್ಯಾಕಲ್ಟಿ ಅಂತ ಬಂದಾಗ ಸಾಕಷ್ಟು ಫ್ಯಾಕಲ್ಟಿಯನ್ನು ಇವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಪರಿಚಯಿಸಿದ್ದಾರೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಹಾಗೆ ಎಲ್ಲಿ ನಮ್ಮ ಕರ್ನಾಟಕದ ಹಳ್ಳಿಗಳಲ್ಲೂ ಸಾಕಷ್ಟು ವಿದ್ಯಾರ್ಥಿಗಳು ಮನೆಯೊಳಗೆ ಕುಂತ್ಕೊಂಡು ತಮ್ಮಲ್ಲೇ ಕುಂತ್ಕೊಂಡು ಯಾರಿಗೆ ಇಲ್ಲಿವರೆಗೂ ಬಂದು ಅಧ್ಯಯನ ಮಾಡೋಕ್ಕೆ ಸಾಧ್ಯ ಇಲ್ಲಲ್ಲ, ಅವರು ತಾವು ಕುಳಿತಲ್ಲೇ ಕುಂತ್ಕೊಂಡು ಅಧ್ಯಯನ ಮಾಡ್ತಿದ್ದಾರೆ. ಸೊ ಎಲ್ಲರೂ ಹೇಳ್ತಾರೆ, ಸರ್ ನಾನು KS ವರೆಗೂ ಅಧ್ಯಯನ ಮಾಡ್ತಿದ್ದೀನಿ. ಸೊ ಅಷ್ಟು ಇಲ್ಲಿ ಬೆಸ್ಟ್ ಕ್ಲಾಸ್ಗಳು ನಡೆಯತ್ತವ, ಸಾಕಷ್ಟು ವಿಷಯಗಳು ₹1 ಅಂತ ಹೇಳಿದ್ರೆ ಆ ₹1 ಕೂಡ ಇಲ್ಲಿ ಸ್ವೀಕಾರ ಮಾಡಿಲ್ಲ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್. ಸೊ ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನೀವು ಈ ತರಗತಿಗಳನ್ನು ದಯವಿಟ್ಟು ಉಪಯೋಗಕ್ಕೆ ತಗೊಂಡು ನೀವು ಜಾಬ್ ಆದ ತಕ್ಷಣಕ್ಕೆ ಒಂದು ಸಾರಿ ಬಂದು ನಮ್ಮ ಸಂತೋಷ್ ಅವರಿಗೆ ಭೇಟಿ ಆಗಬೇಕು. ಸೊ ಅದು ನನ್ನ ರಿಕ್ವೆಸ್ಟ್ ಆಗಿರ್ತದೆ. ಯಾಕಂತಂದ್ರೆ ನೋಡ್ರಿ, ಜಗತ್ತಿನೊಳಗೆ ಏನಾದರೂ ದಾನ ಮಾಡ್ಬೋದು, ಕೊಟ್ಟಿದ್ದನ್ನು ವಾಪಸ್ ಪಡಿಬೋದು. ರಕ್ತದಾನ ಮಾಡಿದರೆ ವಾಪಸ್ ರಕ್ತವನ್ನು ನಾನು ಕೊಡೋದು ಕೇಳ್ಬೋದು ನಮ್ಗೆ ಆರೋಗ್ಯ ತಪ್ಪಿದಾಗ. ಸೊ ನಾವು ದಾನ ಸಹಾಯನ ಮಾಡಿದ್ವಿ ಅಂತಂದ್ರೆ ಅದನ್ನು ವಾಪಸ್ ಇಸ್ಕೋಬೋದು. ಆದ್ರೆ ಈ ಜ್ಞಾನ ಅಂತ ಬಂದಾಗ ಸೊ ಸಾಕಷ್ಟು ಇಲ್ಲಿ ಉಪನ್ಯಾಸಕರು ತಮ್ಮಲ್ಲಿ ಇರುವಂತಹ ಜ್ಞಾನವನ್ನು ಧಾರೆ ಇರ್ತಿದ್ದಾರೆ. ಸೊ ಅವರಿಗೂ ಕೂಡ ನೀವೇನಾಗಬೇಕು ಅಂತಂದರೆ ಜೀವನದೊಳಗೆ ಋಣಿ ಆಗಬೇಕಾಗ್ತದೆ. ಅದು ಎಲ್ಲದಕ್ಕಿಂತ ಮೊದಲು ಅಂತಂದರೆ ಈ ಸಂತೋಷ್ ಲಾಡ್ ಫೌಂಡೇಶನ್ಗೆ ನೀವು ಋಣಿ ಆಗಲೇಬೇಕಾಗ್ತದೆ. ಸೊ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ನಾನು ಅತ್ಯಂತ ಕೆಳಹಂತದಿಂದ ಮೇಲೆ ಬಂದಿರತಕ್ಕಂಥವನು. ಸೊ ನಾವು ಏರಿದಂತಹ ಏಣಿಯನ್ನು ಯಾವತ್ತೂ ಮರಿಬಾರ್ದು. ಸೊ ಅದು ಸದಾ ನಮ್ಮ ಜೊತೆಗೆ ಇರುವಂತೆ ಕಾಯ್ದುಕೊಳ್ಬೇಕಾಗ್ತದೆ. ಓಕೆ, ಸೊ ಒನ್ಸ್ ಅಗೇನ್ ಈ ಕ್ಲಾಸನ್ನು ನಾನು ರಿಪೀಟ್ ಮಾಡ್ತೀನಿ. ಸ್ಥಾಪಕರು ಯಾರ್ರಿ? ಶಿವಮೊಗ್ಗ ಆಗಿರ್ತಾನೆ. ಓಕೆ, ಸೊ ಆತನ ನಂತರ ಅಧಿಕಾರಕ್ಕೆ ಬಂದವರು 1ನೇ ಶಾತಕರ್ಣಿ ಆಗಿರ್ತಾನೆ. ಸೊ ಅವನ ನಂತರ ಅಧಿಕಾರಕ್ಕೆ ಬಂದವರು ಹಾಲರಾಜ ಆಗಿರ್ತಾನೆ. ಸೊ ಹಾಲ ಇಂಪಾರ್ಟೆಂಟ್, ಗಾಥಾ ಸಪ್ತಸತಿ ಮತ್ತು ಶತಾಸ್ತಿ ಅಥವಾ ಶತಶಯ ಅಂತಕ್ಕಂಥದ್ದು. ಸೊ ಅದು 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡದ. ಯಾವುದು? ಎಸ್, ಅದೇ ನೋಡ್ರಿ. ಸೊ ಇನ್ನು ಗುಣಾಢ್ಯನ ಬೃಹತ್ ಕಥಾ ಅಂತದಲ್ಲ. ಸೊ ಅದು ಇರು ಭಾಷೆಯನ್ನು ಕೇಳಿದರೆ ಎಕ್ಸಾಮ್ಗೆ ಸರಿ. ಸೊ ಒನ್ಸ್ ಅಗೇನ್, ಸಾತವಾಹನರ ಮೊದಲನೇ ರಾಜಧಾನಿ ಯಾವುದು ಅಂತ ಕೇಳಿದರೆ ಎಸ್ ಪ್ರತಿಷ್ಠಾನ. 2ನೇ ರಾಜಧಾನಿ ಯಾವುದು ಅಂತ ಕೇಳಿದರೆ ಶ್ರೀಕಾಕುಲಂ. ಓಕೆ, ಎಸ್. ಹಾಗೆ ಇಲ್ಲಿ ಕ್ಷತ್ರಿಯರ ದರ್ಪ ಮುರಿದವ ಯಾರು? ಏಕಬ್ರಾಹ್ಮಣ ಯಾರು? ರಾಯಸಿಮುಖ ಯಾರು? ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಯಾರು ಅಂತಂದರೆ ಶಿಮುಖನಾಗಿರ್ತಾನೆ. ಓಕೆ, ಸೊ ಇಲ್ಲಿ ಬರ್ತಕ್ಕಂಥ 2 ಶಾಸನಗಳು ನೆನ್ಪಿಟ್ಕೊಳ್ರಿ, ಒಂದು ನಾಸಿಕ್ ಶಾಸನ, ಮತ್ತೊಂದು ನಾನಾಗಢ ಶಾಸನ. ಓಕೆ, ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮಗದೊಮ್ಮೆ ನಾನು ಮುಂದಿನ ತರಗತಿಗಳಲ್ಲಿ ಸಾಕಷ್ಟು ವಿಷಯಗಳನ್ನು ತೊಗೊಂಡು ಬರ್ತೀನಿ. ಸೊ ಇಲ್ಲಿ ನಾಗಣಿಕ ಹೆಸರು ನೆನ್ಪಿಡ್ರಿ. ಯಾಕಂತಂದ್ರೆ ಸೊ ಶಕರ ಮಣಿತನಕ್ಕೆ ಸಂಬಂಧಪಟ್ಟವಳು. ಸೊ ಇನ್ನು ಹಾಲರಾಜನ ಬಗ್ಗೆ ಹೇಳ್ತಾ ಇದ್ದೆ. ಸೊ ಇಲ್ಲಿ ಸರ್ವವರ್ಮನ ಬಗ್ಗೆ ನೆನ್ಪಿಡ್ರಿ, ಅವನು ಬರೆದಿರ್ತಕ್ಕಂಥ ಕಾತಂತ್ರ ವ್ಯಾಕರಣ. ಗುಣಾಢ್ಯನ ಬಗ್ಗೆ ನೆನ್ಪಿಡ್ರಿ. ಸೊ ಇಲ್ಲಿ ಲೀಲಾವತಿ ಪ್ರಕಾರ, ಲೀಲಾವತಿ ಅಂದರೆ ಕೃತಿಯ ಪ್ರಕಾರ ಹಿಂಗಾಗಿರ್ತಕ್ಕಂಥ ವಿಷಯವನ್ನು ನೆನ್ಪಿಟ್ಕೊಳ್ರಿ. ಓಕೆ,
ಸೊ ಇಲ್ಲಿ ನೋಡ್ರಿ, ಬೃಹತ್ ಕಥಾವನ್ನ ಪೈಸಾಚಿಕ ಭಾಷೆಯಿಂದ ಸಂಸ್ಕೃತ ಭಾಷೆಗೆ ಭಾಷಾಂತರಿಸ್ತವೆ ಯಾರು ಅಂತ ಕೇಳುವುದು ಎಕ್ಸಾಮ್ನಾಗ, ಕ್ಷೇಮೇಂದ್ರ ಅಂತ ನೆನ್ಪಿಟ್ಕೊಳ್ರಿ. ಓಕೆ, ಗೌತಮಿಪುತ್ರ ಶಾತಕರ್ಣಿ ಅಂತ ಬಂದಾಗ ಈತನೇ ಏನು ಅಂತಂದರೆ ಸಾತವಾಹನರ ಪ್ರಸಿದ್ಧ ದೊರೆಯಾಗಿರ್ತಾನೆ. ಸೊ ಇವಂಗ ಬಿರುದದವೆ, ಏನೇನು ಬಿರುದದವೆ? ಸಮುದ್ರ ತೋಯ ಪಿತವಾಹನ ಅಂತದೆ. ಸೊ ಇವನನ್ನು ಸಾತವಾಹನ ಕುಲಯಶ ಪ್ರತಿಷ್ಠಾಪಕ ಅಂತ ಕರೀತಾರೆ. ಓಕೆ, ಯಾಕಂದ್ರೆ ಸಾತವಾಹನರದ್ದು ಏನೇನು ನಡೆದಿತ್ತಲ್ಲ ಅವೆಲ್ಲವೂ ಏನಾಗಿರ್ತವೆ ಅಂದರೆ ವೈಭವ ಹೋಗಿರ್ತದ, ಅವಳನ್ನು ಮರಳಿ ತೊಗೊಂಡು ಬರ್ತಾನು. ಸೊ ಈ ಥರ ಈ ಸಮುದ್ರ ತೋಯ ಪಿತವಾಹನ ಅಂದ್ರೆ 3 ಸರೋವರಗಳ ನೀರು ಕುಡ್ದಂಥ ಕುದುರೆನ ಹೊತ್ಕೊಂಡವ, ಹತ್ತಿಸ್ಕೊಂಡು ಅಡ್ಡಾಡವ. ಓಕೆ, ಮಾಳ್ವ, ಬಿರಾರ, ಖಾತೆವಾಡ, ಕೊಂಕಣ ಇವೆಲ್ಲವೂ ಒಂದು ಗಡಿ ವ್ಯಾಪ್ತಿಯಾಗಿರ್ತದೆ. ಸರಿ, ಇನ್ನು ವಶಿಷ್ಠ ಮುತ್ರ ಇವು ಪುಲ್ಮಾಯಿಗೆ ಬಂದಾಗ ರುದ್ರದಾಮನ ಮಗಳು ಮದುವೆ ಆಗಿರ್ತಾನೆ, ಬಟ್ ಅವನ ಕೈಲಿ 2 ಸಾರಿ ಸೋತಿರ್ತಾನೆ. ಸೊ ಇವ ಆಂಧ್ರವನ್ನು ಮೊದಲ ಬಾರಿಗೆ ಗೆಲ್ತಾನೆ, ಹೀಗಾಗಿ ಆಂಧ್ರ ರಾಜ ಅಂತ ಕರೀತಾರೆ. ಇವ ಒಂದು ನಗರ ನಿರ್ಮಾಣ ಮಾಡಿದ ನವನಗರ ಅಂತ ತಿಳ್ಕೊಂಡು ಅದಕ್ಕೆ ಇವಂಗ ನವನಗರೇಶ್ವರ ಅಂತ ಬಿರುದದೆ. ಸೊ ಅಮರಾವತಿ ಒಳಗೆ ಒಂದು ಸ್ತೂಪ ಕಟ್ತಾನೆ, ಅದು ವೆರಿ ಇಂಪಾರ್ಟೆಂಟ್ ಯಾಕೆ ಆಗ್ತದೆ ಅಂತ, ವಶಿಷ್ಠ ಮಿತ್ರ ಪುಲಮಾಯಿ ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪವನ್ನು ನಿರ್ಮಾಣ ಮಾಡಿದ ಕೀರ್ತಿ ಅವನಿಗೆ ಸಲ್ತದೆ. ಓಕೆ, ಯಜ್ಞಶ್ರೀ ಶಾತಕರ್ಣಿ ನೋಡ್ರಿ, ಇವನ್ ನಾಣ್ಯಗಳ ಆಧಾರದ ಮೇಲೆ ತಿಳಿಬಹುದು ಸಾತವಾಹನರ ವಿದೇಶಿ ವಿನಿಮಯ ವ್ಯಾಪಾರ ಬೆಸ್ಟ್ ಇತ್ತು, ಶ್ರೇಷ್ಠ ಇತ್ತು ಅಂತೇಳಿ. ಸೊ ಓಕೆ, ಸೊ ಇವರು ಆಡಳಿತ ಅಂತ ಬಂದಾಗ ನೆನಪಿರಲಿ, ರಾಜ ಆಡಳಿತದ ಕೇಂದ್ರ ಆಗಿರ್ತಾನೆ. ಸೊ ಪ್ರಾಂತ್ಯಗಳಿಗೆ ಆಹಾರಗಳಿಗೆ ಅಲ್ಲಿ ಯುವರಾಜರು ಅಂತಿದ್ರಲ್ಲ ಅವ್ರನ್ನ ನೇಮಕ ಮಾಡ್ತಿದ್ರು, ಬಟ್ ಅವರಿಗೆ ಕುಮಾರರು ಅಂತ ಕರಿತಿದ್ರು. ಪ್ರಾಂತ್ಯಗಳಿಗೆ ಆಹಾರ ಅಂತ ಕರೀತಕ್ಕಂಥದ್ದು ಪಟ್ಟಣಗಳ ಆಡಳಿತವನ್ನು ಅಥವಾ ವ್ಯವಹಾರ ನೋಡ್ಕೊಳ್ಳೋರು ನಿಗಮ ಅಂತಿತ್ತು. ಇವು ನೆನ್ಪಿಡಬೇಕು. ಸೊ ಇವ್ರು ತೆರಿಗೆ ಅಂತ ಬಂದಾಗ 4 ಇಂಪಾರ್ಟೆಂಟ್: ಭಂಡಾರಿಕ, ಹೇರಣಿಕ, ಲೇಖಕ, ನಿಬಂಧಕ. ಅವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದೊಂದು ವ್ಯವಹಾರ ಇದ್ದದ್ದು. ಸೊ ಉಗ್ರಾಣ, ಹಣಕಾಸು ವ್ಯವಹಾರ, ದಾಖಲೆ ಪತ್ರಗಳನ್ನು ನೋಡ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡ್ರಿ ಮಂತ್ರಿವರ್ಗ ಅದು. ಸೊ ಇಲ್ಲಿ ತೆರಿಗೆ ಅಂತ ಬಂದಾಗ 1/6 ಇತ್ತು. ಆ ತೆರಿಗೆಯ 4 ವಿಧಗಳು: ಹಿರಣ್ಯದೇಯ, ಮೇಯ, ಬಲಿ, ಉಪರೀಕರ. ಉಪರೀಕರ ಅಂತಂದರೆ ಹೆಚ್ಚುವರಿ ತೆರಿಗೆ, ಬಲಿ ಅಂತಂದರೆ ವ್ಯವಸಾಯದ ಮೇಲಿನ ತೆರಿಗೆ, ಮೇಯ ಅಂತಂದರೆ ಧಾನ್ಯದ ಮೇಲೆ ಧಾನ್ಯ ರೂಪದ ತೆರಿಗೆ, ಹಿರಣ್ಯ ಅಂತಂದರೆ ನಾಣ್ಯ ರೂಪದ ತೆರಿಗೆ. ಓಕೆ, ಸೊ ಹಾಗೆ ಕುಂದಾಚಾರ್ಯರು ಅಂತಕ್ಕಂಥ ಒಬ್ಬ ಗುರುಗಳಿದ್ದರು. ಅವ್ರು ಬರೆದಿರ್ತಕ್ಕಂತಹ ಈ 5 ಕೃತಿಗಳನ್ನು ಕೂಡ ನೀವು ಅನಾಲಿಸಿಸ್ ಮಾಡ್ಕೊಳ್ರಿ. ಸೊ ಪ್ರಭುತ್ವ ಸಾರ, ರಾಯನ ಸಾರ, ಸಮಯ ಸಾರ, ಪ್ರವಚನ ಸಾರ, ದ್ವಾದಶಾನುಸಾರ. ಒಟ್ಟು ಈ 5 ಕೃತಿಗಳ ಬಗ್ಗೆ ಒನ್ಸ್ ಅಗೇನ್ ನೀವು ನೋಡಿ ನೆನಪಿನಲ್ಲಿ ಇಟ್ಕೊಳ್ರಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಮುಗದೊಮ್ಮೆ ನಾನು ನಿಮ್ಮ ಪ್ರೀತಿಯ ಮಹಾಂತೇಶ್ ಕಂಬಾರ್. ಸೊ ನಂತರದ ತರಗತಿಗಳಲ್ಲಿ ಪ್ರಶ್ನೆಯನ್ನು ಹೇಗೆ ತೆಗಿಬೇಕು, ನೀವು ತೆಗೆದಂಥ ಪ್ರಶ್ನೆಯನ್ನು ನಾನು ಕೂಡ ಅನಾಲಿಸಿಸ್ ಮಾಡ್ತೀನಿ. ಓಕೆ, ಸೊ ಎಲ್ಲರಿಗೂ ಆತ್ಮೀಯ ಹೃದಯಪೂರ್ವಕ ವಂದನೆಗಳೊಂದಿಗೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.